ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ. ಇದು 16ನೇ ಗುಣ. ವಾಲ್ಮೀಕಿಗಳು 16 ಗುಣಗಳು ಇರುವ ಪುರುಷನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವುಗಳ ಪೈಕಿಯಲ್ಲಿ ಕೊನೆಯದ್ದು ಕಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ. ಕಳೆದ ಬಾರಿ ಇದರ ಅರ್ಥವನ್ನು ಹೇಳಿತ್ತು. ಯಾರು ಯುದ್ಧ ಮಧ್ಯದಲ್ಲಿ ಕೋಪಗೊಂಡರೆ ದೇವತೆಗಳು ಕೂಡ ಬೆದರಿ ನಡುಗುವರು. ಇನ್ನು ಮನುಷ್ಯರ ಪಾಡೇನು? ಅಂಥವನು ಯಾರು ಈ ಲೋಕದಲ್ಲಿ, ಈ ಕಾಲದಲ್ಲಿ? ಪ್ರಶ್ನೆ. ಅದು ಬೇರಾರಾಗಿರ್ಲಿಕ್ಕೆ ಸಾಧ್ಯ, ರಾಮನೇ ಆಗಬೇಕು. ಅದು ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಒಂದೆರಡು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮುಂದೆ ವಿಸ್ತಾರವಾಗಿ ಬರ್ತಕ್ಕಂಥದ್ದು. ಇವತ್ತು ಸಂಕ್ಷೇಪವಾಗಿ ಅದನ್ನು, ಆ ಸಂದರ್ಭವನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕಪಿಸೇನಾ ಸಮೇತನಾಗಿ ರಾಮನು ಸಮುದ್ರ ತೀರಕ್ಕೆ ಬಂದು ಬೀಡುಬಿಟ್ಟಿದ್ದಾನೆ. ಸಮುದ್ರದ ಆಚೆ ಲಂಕೆ ಇದೆ, ಈಚೆ ರಾಮನಿದ್ದಾನೆ, ವಾನರ ಸೈನ್ಯ ಇದೆ. ಸವಾಲೇನು? ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಬೇಕು. ಸಮುದ್ರವನ್ನು ದಾಟುವುದು ಹೇಗೆ? ಕಪಿಗಳಿಗೆ ರೆಕ್ಕೆ ಇಲ್ಲ. ಇಡೀ ಕಪಿಸೇನೆ ಈಜಿ ಆಚೆ ದಡವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಈಜಲಿಕ್ಕೆ ಸಮುದ್ರ ಅದು. ಸೇತುವೆ ಕಟ್ಟುವುದೊಂದೇ ದಾರಿ. ಸಮುದ್ರಕ್ಕೆ ಸೇತುವೆ ಕಟ್ಟುವುದೊಂದೇ ದಾರಿ. ಸೇತುವೆ ಕಟ್ಟುವುದಕ್ಕೆ ಸಮುದ್ರ ರಾಜನೇ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ಈಗ ಸಮುದ್ರದಲ್ಲಿ ಒಂದು ಕಲ್ಲನ್ನು ಹಾಕಿದರೆ ಮುಳುಗಿ ಹೋಗ್ಬಿಡ್ತದೆ ಅದು. ಇನ್ನು ಇಡೀ ಸಮುದ್ರದ ಪಾತಳಿಯಿಂದ ಏನು ಕಂಬ ಕಟ್ಟಲಿಕ್ಕೆ ಸಾಧ್ಯವಾ? ಪಿಲ್ಲರ್ ಕಟ್ಟೋಕ್ಕೆ ಸಾಧ್ಯವಾ? ಏನು ಸಾಧ್ಯ ಇಲ್ಲ ನೋಡಿ. ಹಾಗಾಗಿ ಒಂದೇ ಆಸ್ಪದ ಏನು ಅಂದರೆ ಸಮುದ್ರ ಅವಕಾಶ ಮಾಡಿಕೊಡ್ಬೇಕು. ತನ್ನೊಳಗಿಟ್ಟ ಕಲ್ಲು ಮುಳುಗಬಾರದು, ತನ್ನೊಳಗಿಟ್ಟ ಮಣ್ಣು ಮರ ಇಂಥವು ಮುಳುಗಬಾರ್ದು. ಮುಳುಗದಂತೆ ಸಮುದ್ರ ರಾಜ ಅನುಗ್ರಹ ಮಾಡಬೇಕು. ಅದೊಂದೇ ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ವಿಭೀಷಣ ಸಲಹೆ ಕೊಟ್ಟ, ಸ್ವಯಂ ಶ್ರೀರಾಮನೇ ಉಪಾಸನೆ ಮಾಡಿದರೆ ಸಮುದ್ರ ಒಲಿದು ಬಂದಾನು, ಅವಕಾಶ ಮಾಡಿಕೊಟ್ಟಾನು ಸೇತುವೆ ಕಟ್ಟುವುದಕ್ಕೆ. ರಾಮನಿಗೆ ಬಹಳ ಇಷ್ಟ ಇಂಥದ್ದೆಲ್ಲ, ವ್ರತ, ಉಪಾಸನೆ, ತಪಸ್ಸು ಇಂಥದ್ದು ಸಹಜವಾಗಿ ಇಷ್ಟ ರಾಮನಿಗೆ. ಹಾಗಾಗಿ ಅವನಿಗೂ ಸಲಹೆ ಒಪ್ಪಿಗೆ ಆಯಿತು. ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿ ಮಲಗಿದ. ಮಲಗೋದು ಅಂದರೆ ನಿದ್ದೆ ಮಾಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಮಲಗೋದು ಅಂದರೆ ಮಲಗಿ ಉಪಾಸನೆ ಮಾಡ್ತಕ್ಕಂಥದ್ದು. ದರ್ಭೆ ಹಾಸೋದು ಯಾಕೆ? ತಸ್ಯ ರಾಮಸ್ಯ ಸುಪ್ತಸ್ಯ ಕುಶಾಸ್ತೀರ್ಣೆ ಮಹೀತಲೆ ನಿಯಮಾದ ಪ್ರಮತ್ತಸ್ಯ ನಿಶಾಸ್ತಿಸ್ರೋತಿ ಚಕ್ರಮಹು. ಇದು ಮಲ್ಕೊಂಡು ಉಪಾಸನೆ ಮಾಡೋದು ಭಾಳ ಸುಲಭ ಅಂತ ಅನ್ಕೋಬೇಡಿ. ಮಲ್ಕೊಂಡು ನಿದ್ದೆ ಮಾಡದೆ ಉಪಾಸನೆ ಮಾಡಬೇಕು. ಹೇಗಿರುತ್ತೆ ನೋಡಿ. ಒಂದು ಅರ್ಧ ಗಂಟೆ, 1 ಗಂಟೆ ಅಲ್ಲ, 3 ಹಗಲು 3 ರಾತ್ರಿ ಕಳೀತಂತೆ. ಸಮುದ್ರ ತೀರದಲ್ಲಿ ರಾಮನು ಮಲಗಿಯೇ ಇದ್ದಾನೆ. ಬಲಮಗ್ಗುಲಾಗಿ ಮಲಗಿದ್ದಾನೆ. ಬಲಭುಜ ರಾಮನ ತಲೆಯ ಕೆಳಗೆ ದಿಂಬಾಗಿದೆ. ಅಂದರೆ ತನ್ನ ಬಲಭುಜದ ಮೇಲೆ ತಲೆಯನ್ನು ಇಟ್ಟುಕೊಂಡು ಒಂದು ಪಾರ್ಶ್ವದಲ್ಲಿ ಸಮುದ್ರನನ್ನು ಧ್ಯಾನ ಮಾಡ್ತಾ ಉಪಾಸನೆ ಮಾಡ್ತಾ ಮಲಗಿದ್ದಾನೆ. ನಿಶಾಸ್ ತಿಸ್ರೋ ಅತಿಚಕ್ರಮಹು ಅಂದರೆ 3 ಹಗಲು 3 ರಾತ್ರಿಗಳು ಕಳೆದು ಹೋದವು. 4ನೇ ದಿನ ಬೆಳಗಾದಾಗ ರಾಮ ಎದ್ದನಂತೆ. ಕೋಪದಿಂದ ಎದ್ದ. ಏಕೆ ಕೋಪ ಅಂದರೆ ನಚ ದರ್ಶಯತೆ ಮಂದಹ ತದಾ ರಾಮಸ್ಯ ಸಾಗರ. ಆ ಸಮುದ್ರ ದರ್ಶನವನ್ನು ಕೊಡಲಿಲ್ಲ. ದರ್ಶನ ಕೊಡಬೇಕಾಗಿತ್ತಲ್ವ, ಕೊನೆ ಪಕ್ಷ ಎದ್ದು ಬರಬೇಕಾಗಿತ್ತಲ್ವಾ. ರಾಮನೇ ಬಂದು ಸ್ವತಃ ಉಪಾಸನೆ ಮಾಡ್ತಾ ಇದ್ದ. ಉಪಾಸನೆ ಮಾಡಬೇಕು ಅಂತಲೇ ಇಲ್ಲ, ರಾಮನು ತನ್ನ ತೀರಕ್ಕೆ ಬಂದಾಗ ಸಮುದ್ರನೇ ಎದ್ದು ಬರಬೇಕಾಗಿತ್ತು. ಯಾಕೆಂದರೆ ರಾಮನ ಪೂರ್ವಜರಿಂದಲೇ ಸಮುದ್ರವು ನಿರ್ಮಾಣವಾಗಿದೆ. ಈಗ ಕಟ್ಟೆ ಕಟ್ಟಿಸೋರು, ಕೆರೆ ಕಟ್ಟಿಸೋರೆಲ್ಲ ಇದ್ದಾರೆ ಈ ಲೋಕದಲ್ಲಿ.
ಸಮುದ್ರ ಕಟ್ಟಿಸಿದವರಿದ್ದಾರೆ ಯಾರಾದರೂ? ರಾಮನ ಪೂರ್ವಜರು ಸಮುದ್ರವನ್ನು ನಿರ್ಮಾಣ ಮಾಡಿದವರು. ಸಮುದ್ರದ ಆ 60,000 ಯೋಜನದ ಆ ಒಂದು ಏನು ಆಳ ಏನಿದೆ ಅದು ಸಗರನ ಮಕ್ಕಳು ಅಗೆದದ್ದು. ಅಲ್ಲಿ ಗಂಗೆಯನ್ನು ತುಂಬಿಸಿದ್ದವರು ಅವತ್ತಿನ ಕಾಲದಲ್ಲಿ. ಹಾಗಾಗಿ ರಾಮನ ಪೂರ್ವಜರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ರಾಮನ ವ್ಯಕ್ತಿತ್ವ ಯಾವುದು, ನಿಜಕ್ಕೂ ರಾಮನು ಯಾರು? ಹೀಗಿರುವಾಗ ಎದ್ದು ಬರಬೇಕಾದ ಸಮುದ್ರರಾಜ 3 ಹಗಲು 3 ರಾತ್ರಿ ನಿದ್ದೆ ಆಹಾರಗಳಿಲ್ಲದೆಯೇ ರಾಮನು ಏಕಪಾರ್ಶ್ವದಲ್ಲಿ ಒಂದು ಪಾರ್ಶ್ವದಲ್ಲಿ ಮಲಗಿ ಉಪಾಸನೆ ಮಾಡಿದರೂ ಕೂಡ ಬಾರದೇ ಇದ್ದಾಗ ಕುಪಿತನಾದನು ರಘುವರ. ಕಣ್ಣು ಕೆಂಪಾಯಿತು. ರಾಮೋ ರಕ್ತಾಂತಲೋಚನ, ಕಣ್ಣಿನ ಕೊನೆ ಕೆಂಪಾಯಿತು. ಲಕ್ಷ್ಮಣನಿಗೆ ರಾಮನು ಹೇಳ್ತಾನೆ, ಎಷ್ಟು ಗರ್ವ ನೋಡು ಸಮುದ್ರಕ್ಕೆ, ಅವಲೇಪ ಸಮುದ್ರಸ್ಯ. ಯಾಕೆಂದರೆ ಮುಖ ತೋರಿಸೋದಿಲ್ಲ, ಇಷ್ಟು ಮಾಡಿದರೂ ಕೂಡ ಬಂದು ಕಾಣೋದಿಲ್ವಲ್ಲ ಅಂತ. ನೋಡು, ಇವೆಲ್ಲ ಒಳ್ಳೆ ಗುಣಗಳು ಹೌದು. ಯಾವುದು? ಸಮಾಧಾನ, ಕ್ಷಮೆ, ಸರಳತೆ, ಪ್ರಿಯವಾಗಿ ಮಾತಾಡ್ತಕ್ಕಂಥದ್ದು, ಹಿತವಾಗುವಂತೆ ಮಾತಾಡ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಮನುಷ್ಯರಲ್ಲಿ ಗುಣಗಳು ಹೊರತು ಇಂತಹ ಗುಣವಿಲ್ಲದವರಲ್ಲಿ, ನಿರ್ಗುಣರಲ್ಲಿ ಇವೆಲ್ಲ ಗುಣಗಳಲ್ಲ. ನಿರ್ವೀರ್ಯ ಅಂತ ಭಾವಿಸಿದ್ದಾನೆ ಸಮುದ್ರ ನನ್ನನ್ನು. ಅಸಾಮರ್ಥ್ಯ ಫಲಾಹ್ಯತೆ, ಅಸಮರ್ಥ ದುರ್ಬಲ ಎಂಬುದಾಗಿ ನನ್ನನ್ನು ಭಾವಿಸಿದ್ದಾನೆ ಸಮುದ್ರ. ಈ ಪ್ರಪಂಚದಲ್ಲಿ ಆತ್ಮ ಪ್ರಶಂಸೆಗಳಿಗೆ ಬೆಲೆ, ತನ್ನನ್ನು ತಾನು ಹೊಗಳ್ಕೊಳ್ತಕ್ಕಂಥವ್ರು. ನಾನು ಇಂಥವನು ಅಂಥವನು, ಸಂತೆಯಲ್ಲಿ ಮೆಂತ ಕದ್ದವನು ಎನ್ನುವ ಹಾಗೆ ಯಾರು 3 ಹೊತ್ತು ತನ್ನನ್ನು ತಾನು ಹೊಗಳ್ಕೊಳ್ತಾ ಇರ್ತಾನೋ. ದೃಷ್ಟಂ ಅಂದರೆ ನಯ ವಿನಯ ಸೌಜನ್ಯ ಇಲ್ಲ. ಸ್ಟೇಜ್ ಹತ್ತು ಕೂತ್ಬಿಡೋದು ತಾನೇ ಹೋಗಿ ನೇರವಾಗಿ ಮುನ್ನುಗ್ಗಿ ಕಾಣಿಸ್ಕೊಡೋದು ಪ್ರತಿಯೊಂದಕ್ಕೂ ಅಂತ. ಅಂದರೆ ಅನಗತ್ಯವಾದಾಗ, ಎಲ್ಲಿ ಅಗತ್ಯವೋ ಅಲ್ಲಿ ನಾವು ಹೋಗಲೇಬೇಕಾಗ್ತದೆ, ಅದು ಬೇರೆ ವಿಷಯ. ಅಗತ್ಯವಿಲ್ಲದಲ್ಲಿಯೂ ಕೂಡ, ತನಗೆ ಪಾತ್ರವಿಲ್ಲದಲ್ಲಿಯೂ ಕೂಡ ಮುನ್ನುಗ್ಗಿ ಕಾಣಿಸ್ಕೊಳ್ತಕ್ಕಂಥದ್ದು ಅನಗತ್ಯವಾಗಿ. ಸರ್ವತ್ರ ಉತ್ಸುಷ್ಟ ದಂಡಂಚ, ಮತ್ತು ಎಲ್ಲರ ಹತ್ರ ಕೋಪ, ಎಲ್ಲಿ ನೋಡಿದ್ರು ಸಿಟ್ಟು, ಕೂಗಾಟ, ಬೊಬ್ಬೆ, ಇಂಥವರಿಗೆ ಲೋಕದಲ್ಲಿ ಬೆಲೆ, ನನ್ನಂಥವ್ರಿಗಲ್ಲ. ಸಾಮದಿಂದ ಕೀರ್ತಿಯೂ ಇಲ್ಲ, ಸಾಮದಿಂದ ಯಶಸ್ಸೂ ಇಲ್ಲ. ನೋಡು, ಸಾಮದಿಂದ ಜಯವೂ ಕೂಡ ಇಲ್ಲ. ಮಾತಿಗೆ ಈ ಭೇದ ದಂಡ ಇಂಥದ್ದನ್ನೇ ಲೋಕ ಬಯಸುತ್ತೆ. ಹಾಗಾಗಿ ಈಗ ನಾನು ಸಮುದ್ರಕ್ಕೂ ಕೂಡ ಅದನ್ನೇ ಮಾಡ್ತೇನೆ. ನನ್ನ ಉಪಾಸನೆ ಬೇಡ ಅಂತಾದರೆ, ನನ್ನ ಸೇವೆ ಬೇಡ ಅಂತಾದರೆ, ನನ್ನ ಧ್ಯಾನ ಬೇಡ ಅಂತಾದರೆ ನನ್ನ ಬಾಣಗಳುಂಟು, ನನ್ನ ಬಾಣಗಳನ್ನು ಸ್ವೀಕರಿಸಲಿ ಸಮುದ್ರ ಎಂಬುದಾಗಿ ಹೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ, ನನ್ನ ಬಾಣಗಳು ಇದೀಗ ನೋಡು ಅದ್ಭುತ ವೇಗದಿಂದ ಸಮುದ್ರವನ್ನು ಪ್ರವೇಶ ಮಾಡ್ತವೆ, ಅಲ್ಲಿ ಏನೂ ಉಳಿಯೋದಿಲ್ಲ. ಸಮುದ್ರವಿರುವಲ್ಲಿ ಏನೂ ಉಳಿಯುವುದಿಲ್ಲ. ಅದ್ಯ ಯುದ್ಧೇನ ಮಹತ ಸಮುದ್ರಂ ಪರಿಶೋಷಯೇ, ದೊಡ್ಡ ಯುದ್ಧವನ್ನೇ ಹೂಡಿ ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ. ಈ ಮಾತನ್ನು ಹೇಳೋ ತಾಕತ್ತು ಯಾರಿಗಿದೆ ಹೇಳಿ? ಸಮುದ್ರವನ್ನೇ ಒಣಗಿಸಿ ಬಿಡ್ತೇನೆ ಎಂಬ ಮಾತು. ನನ್ನ ತಾಳ್ಮೆ, ನನ್ನ ಸೌಮ್ಯತೆ, ವಿನಯ ಇದೆಲ್ಲ ಸಮುದ್ರದ ಮೇಲೆ ಒಳ್ಳೆಯ ಪರಿಣಾಮ ಬೀರಲಿಲ್ಲ, ಕೆಟ್ಟ ಪರಿಣಾಮವನ್ನು ಬೀರಿತು. ಹಾಗಾಗಿ ಇಂಥವರಲ್ಲಿ ತಾಳ್ಮೆ ತಕ್ಕುದಲ್ಲ, ಸಮುದ್ರನಂಥವರಲ್ಲಿ ತಾಳ್ಮೆ ತಕ್ಕುದಲ್ಲ. ಲಕ್ಷ್ಮಣ, ಎಲ್ಲಿ ನನ್ನ ಬಿಲ್ಲನ್ನು ತಾ. ಸೇತುವೆ ಕಟ್ಟೋ ವಿಷಯವೇ ಇಲ್ಲ, ಕಪಿಗಳು ನಡ್ಕೊಂಡು ಹೋಗಲಿ. ಅದು ಹೇಗೆ ಅಂದರೆ ಸಮುದ್ರಂ ಶೋಷಯಿಷ್ಯಾಮಿ, ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ. ಪದ್ಭ್ಯಾಂ ಯಾಂತು ಪ್ಲವಂಗಮ, ನಡ್ಕೊಂಡು ಹೋಗಲಿ ಕಪಿಗಳು, ಇಳಿದು ಹೊತ್ತಿ ಹೋಗಲಿ. ಸಮುದ್ರಕ್ಕೆ ಅಕ್ಷೋಭ್ಯ ಎಂಬುದಾಗಿ ಹೆಸರು. ಅಕ್ಷೋಭ್ಯ ಅಂದರೆ ಕ್ಷೋಭೆಗೊಳಿಸೋಕೆ ಸಾಧ್ಯ ಇಲ್ಲ ಅಂತ. ಈಗ ಒಂದು ಪಾತ್ರೆಯಲ್ಲಿ ನೀರಿದೆ ಅಂದರೆ ನೀವು ಅದನ್ನು ಕ್ಷೋಭೆಗೊಳಿಸ್ಬೋದು, ಸೌಟು ಹಾಕಿ ಎಲ್ಲಾಡಿಸಿದರೆ ಕ್ಷೋಭೆಗೊಳ್ಳುತ್ತೆ ಅದು, ಅಲ್ವಾ? ಈಗ ನೀವು ಒಲೆ ಮೇಲೆ ಪಾತ್ರೆ ಇಟ್ಟಿರ್ತೀರಿ, ಸಾರು ಮಾಡ್ತಾ ಇರ್ತೀರಿ ಅಂತ ಅಂದ್ಕೊಳ್ಳಿ, ನಿಮಗೆ ಕೋಪ ಬಂತು, ಕ್ಷೋಭೆಗೊಳಿಸ್ಬೇಕು ಅಂದ್ಕೊಂಡ್ರೆ ನೀವು ಆ ಸಾರಿನ ನೀರನ್ನು ಕ್ಷೋಭೆಗೊಳಿಸ್ಬೋದು, ಸೌಟಲ್ಲಿ ತಿರುಗಿಸಿ ಕ್ಷೋಭೆಗೊಳಿಸ್ಬೋದು. ಸಮುದ್ರವನ್ನು
ಸಮುದ್ರಕ್ಕೆ ಸೌಟು ಹಾಕಿ ತಿರುಗಿಸ್ಬೇಕು ಅಂದರೆ ಎಂಥ ಸೌಟು ಬೇಕು, ಅದರಿಂದಿರೋ ಕೈ ಹೇಗಿರಬೇಕು, ಆ ವ್ಯಕ್ತಿ ಹೇಗಿರಬೇಕು. ಅದಕ್ಕೆ ಅಕ್ಷೋಭ್ಯ ಎಂಬುದಾಗಿ ಹೆಸರು ಸಮುದ್ರಕ್ಕೆ. ಅಂದರೆ ಕ್ಷೋಭೆಗೊಳಿಸೋಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತ. ಅಂತಹ ಸಮುದ್ರವನ್ನು ಕೂಡ ಇಂದು ಕ್ಷೋಭೆಗೊಳಿಸ್ತೇನೆ. ಸಾವಿರಾರು ಅಲೆಗಳಿದೆ ಅಂತ ಹೆಮ್ಮೆ ಸಮುದ್ರನಿಗೆ. ಇಂದು ನೋಡ್ತೇನೆ ಏನಾಗ್ತದೆ ಎಂಬುದಾಗಿ. ಸಮುದ್ರಕ್ಕೆ ದಡವೇ ಇಲ್ಲದಂತೆ ಆಗ್ಬೋದು ಎಂಬುದಾಗಿ ಹೇಳಿ, ಕ್ರೋಧ ವಿಸ್ಫಾರಿತೆ ಕ್ಷಣ, ಕೋಪದಲ್ಲಿ ಕಣ್ಣು ಬಹಳವಾಗಿ ಹೊಳಿತಾ ಇದೆ ರಾಮನದ್ದು. ಅಂದರೆ ಪ್ರಖರವಾಗಿದೆ ಕಣ್ಣು. ಪ್ರಳಯ ಕಾಲದ ಅಗ್ನಿಯಂತೆ ಹೊತ್ತಿ ಉರಿಯುತ್ತ ರಾಮನು ತನ್ನ ಘೋರವಾದ ಧನುಸ್ಸಿಗೆ ಹೆದೆ ಏರಿಸಿ ದೃಢವಾಗಿ ಹಿಡಿದು ಮಿಡಿಯಲು ಜಗತ್ತು ತಲ್ಲಣಿಸಿತು. ಸಂಪೇಡ್ಯ ಚ ಧನುರ್ಘೋರಂ, ಧನುಸ್ಸಿಗೆ ನೋವಾಯ್ತಂತೆ. ಆ ಮುಷ್ಟಿಯಿಂದ ಧನುಸ್ಸನ್ನು ಹಿಡಿದ ಆ ಒಂದು ರಾಮನ ಶಕ್ತಿ ಇದೆಯಲ್ಲ, ಆ ಆಕ್ರೋಶ ಇದೆಯಲ್ಲ, ಸಂಪೀಡ್ಯ ಅಂತ, ಹಿಂಡಿದಂತೆ ಆಯಿತು ಧನುಸ್ಸಿಗೆ ಅಂತ. ಅಂದರೆ ಆ ಕ್ರೋಧ ಆಗಿತ್ತು ರಾಮನದ್ದು ಅಂತ. ಹಾಗಾಗಿ ಕಂಪಯಿತ್ವ ಶನೈರ್ ಜಗತ್ತು ಮೆಲ್ಲನೆ ಕಂಪಿಸಿತು. ಮುಮ್ಮೋಚ ವಿಶಿಖಾನುಗ್ರಾನ್ ವಜ್ರಾನಿವ ಶತಕ್ರತು, ಇಂದ್ರನ ವಜ್ರಾಯುಧಗಳು ಎಂಬಂತಿದ್ದ ಉಗ್ರಾಸ್ತ್ರಗಳು ರಾಮನ ಧನುಸ್ಸಿನಿಂದ ಚಿಮ್ಮತೊಡಗಿದವು. ಶಬ್ದಗಳಲ್ಲಿ ಹೇಳಲಿಕ್ಕೆ ಬಾರದೇ ಇರತಕ್ಕಂಥ ತೇಜಸ್ಸಿನಿಂದ ಆ ಬಾಣಗಳು ಹೊತ್ತಿ ಉರಿತಾ ಇದ್ವು. ಅವು ಸಮುದ್ರವನ್ನು ಪ್ರವೇಶ ಮಾಡ್ತಾ ಇದ್ದರೆ, ಸಮುದ್ರದ ಕಡೆ ನುಗ್ಗುತ್ತಾ ಇದ್ದರೆ, ಸಮುದ್ರದ ಆಳದಲ್ಲಿದ್ದ ಮಹಾಸರ್ಪಗಳು ಬೆದರಿದವು. ಸಮುದ್ರ ಉಕ್ಕೇರಿತಂತೆ. ತೋಯವೇಗ ಸಮುದ್ರಸ್ಯ ಸನಕ್ರ ಮಕರೋ ಮಹಾನ್, ಭಯಗೊಂಡ ಸಮುದ್ರ ಭೀಕರವಾಗಿ ಉಕ್ಕೇರತೊಡಗಿತು. ಬಿರುಗಾಳಿ ಬಿರ್ರನ್ನು ಬೀಸತೊಡಗಿತು. ಆ ಸಮಯದಲ್ಲಿ ಸಮುದ್ರದಿಂದ ದೊಡ್ಡ ದೊಡ್ಡ ಅಲೆಗಳ ಮೇಲೆದ್ದುವಂತೆ, ಕಪ್ಪೆ ಚಿಪ್ಪುಗಳೆಲ್ಲ ಮೇಲಕ್ಕೆ ಚಿಮ್ಮಿದುವಂತೆ, ಅಲೆಗಳು ಉರುಳಾಡಿದುವಂತೆ. ಕೊನೆಗೆ ಹೊಗೆ ಬಂತು. ಸಮುದ್ರದಿಂದ ದೊಡ್ಡ ಹೊಗೆ ಮೇಲೆದ್ದಿತು. ಯಾಕೆಂದರೆ ಬೆಂಕಿ ಬಾಣಗಳು ಪ್ರವೇಶ ಮಾಡ್ತಾ ಇದ್ದೇವೆ ಸಮುದ್ರವನ್ನು, ಹಾಗಾಗಿ ಹೊಗೆ ಎದ್ದಿತು. ಸರ್ಪಗಳು, ನಾವು ನಿಮ್ಗೆ ಆಗಲೇ ಹೇಳಿದ ಹಾಗೆ ಸಮುದ್ರ ತಳದ ಸರ್ಪಗಳು, ಉರಿಮೊಗದ ಉರಿಗಣ್ಣಿನ ಸರ್ಪಗಳು ವ್ಯಥೆಯಿಂದ ಕಂಗೆಟ್ಟವು. ಸಮುದ್ರದ ಆಳದಲ್ಲಿ ದಾನವರು ವಾಸ ಮಾಡ್ತಾರೆ, ಹಾಗೆ ಪನ್ನಗರು ಕೂಡ ವಾಸ ಮಾಡ್ತಾರೆ. ಸರ್ಪಗಳು ಮತ್ತು ದಾನವರು ವಾಸ ಮಾಡ್ತಾರೆ. ಸರ್ಪಗಳು ಎಲ್ಲವೂ ಭಯಪಟ್ಟಿದ್ದಾವೆ. ಕೊನೆಗೆ ದಾನವರು ಕೂಡ ಭಯಗೊಂಡರು. ದೊಡ್ಡ ದೊಡ್ಡ ಪರ್ವತಾಕಾರದ ಅಲೆಗಳೆದ್ದುವಂತೆ. ವಿಂಧ್ಯ ಮಂದರ ಸಂಕಾಶಾಹ, ಅಂದರೆ ವಿಂಧ್ಯ ಪರ್ವತದಷ್ಟು ದೊಡ್ಡ ಅಲೆ, ಮಂದರ ಪರ್ವತದಷ್ಟು ದೊಡ್ಡ ಅಲೆ ಸಮುದ್ರದಲ್ಲಿ ಮೇಲಕ್ಕೆದ್ದಿತು. ಏರೇರಿ ಉರುಳುತ್ತಾ ಇದೆ. ಆ ಅಲೆಗಳ ಜೊತೆಯಲ್ಲೇ ಪ್ರಾಣಿಗಳು ಕೂಡ, ಸಮುದ್ರದ ಆಳದ ಪ್ರಾಣಿಗಳು ಕೂಡ ಮೇಲೆಡ್ತವೆ, ಕೆಳಗೆ ಬೀಳ್ತವೆ, ಮೇಲೆಡ್ತವೆ, ಕೆಳಗೆ ಬೀಳ್ತವೆ. ಹೀಗಾಗ್ತಾ ಇದೆ. ದೊಡ್ಡ ದೊಡ್ಡ ಮೊಸಳೆಗಳು ಅಂಗಾತ ಹಾರಿ ಬಿದ್ದುವಂತೆ. ಮಹಾಸಾಗರವೇ ಕದಡಿ ಹೋಯಿತು. ಆಗ ಲಕ್ಷ್ಮಣ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಧನುಸ್ಸನ್ನು ಹಿಡ್ಕೊಳ್ತಾನೆ. ರಾಮನ ಧನುಸ್ಸನ್ನು ತಾನು ಹಿಡ್ಕೊಳ್ತಾನೆ. ಮಾ 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 ಅಂದರೆ ಸಂಸ್ಕೃತದಲ್ಲಿ ಬೇಡ 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 ಅಣ್ಣ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಲಕ್ಷ್ಮಣನಿಗೆ ಕೋಪಗೆಪ್ಪ ಎಲ್ಲ ಸಹಜ. ಈ ಅಣ್ಣನ ವಿಷಯ ಬಂದಾಗ ಬೇರೆ ವಿಷಯಕ್ಕೇನು ಕೋಪ ಬರೋದಿಲ್ಲ. ಅಣ್ಣನಿಗೆ ಅದರ ವ್ಯತ್ಯಾಸ ಆದರೆ ತುಂಬ ಕೋಪ ಬರುತ್ತೆ ಅವನಿಗೆ. ಸದ್ಯ ಪಾತ್ರ ಬೇರೆಯಾಗಿದೆ. ಯಾವಾಗಲೂ ಹೇಗೆ ಅಂದರೆ ಲಕ್ಷ್ಮಣನಿಗೆ ಕೋಪ ಬರೋದು, ರಾಮ ಸಮಾಧಾನ ಮಾಡೋದು. ಇವತ್ತು ಹಾಗಲ್ಲ. ಕೋಪ ರಾಮನಿಗೆ ಬಂದಿದೆ, ಲಕ್ಷ್ಮಣನಿಗೆ ಭಯ ಆಗಿದೆ. ಧನುಸ್ಸನ್ನು ರಾಮನ ಸೆಳೆಯುವಾಗ ಜಗತ್ತಿಗೆ ಭವಿಷ್ಯ ಉಂಟೆ ಎಂಬ ಪ್ರಶ್ನೆ ಲಕ್ಷ್ಮಣನಿಗೆ ಬಂದು, ಬೇಡ ಅಣ್ಣ ಎಂಬುದಾಗಿ ಬಂದು ಧನುಸ್ಸನ್ನು ಹಿಡಿದುಕೊಂಡ. ಅಣ್ಣ, ಈ ಕಾರ್ಯ ಆಗುತ್ತೆ. ನೀನು ಸಮುದ್ರವನ್ನು ಒಣಗಿಸದೆಯೂ ಕೂಡ ನಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ನಿನ್ನಂಥವರು ಕೋಪ ಮಾಡಬಾರ್ದು ಅಣ್ಣ. ನಿನ್ನ ಚರಿತ್ರೆಯನ್ನು ನೋಡು, ಎಂಥವನು ನೀನು, ಎಷ್ಟು ಸಮಾಧಾನ, ಎಷ್ಟು ಪ್ರೀತಿ ನಿನಗೆ, ಹಾಗೇ ಇರಬೇಕಣ್ಣ ನೀನು ಎಂಬುದಾಗಿ ಲಕ್ಷ್ಮಣನು ಬೇಡ್ಕೊಳ್ತಾ ಇದ್ದರೆ, ಅತ್ತ ಆಕಾಶದಲ್ಲಿ ಅನೇಕ ಬ್ರಹ್ಮರ್ಷಿಗಳು, ಸುರರ್ಷಿಗಳು, ಈಗ ನಾರದರು, ತುಂಬುರುಗಳು ಅಥವಾ ಇನ್ಯಾರೋ ಅಗಸ್ತ್ಯರೋ ವಸಿಷ್ಠರೋ ಇಂಥವರು ಆಕಾಶದಲ್ಲಿ ಅಂತರ್ಹಿತರಾಗಿ ಅಂತರಿಕ್ಷದಲ್ಲಿ ಮಾಯವಾಗಿ ಅವ್ರ ಬಾಯಿಂದ ಉದ್ಗಾರ ಹೊರಗೆ ಬಂದಂತೆ, ಕಷ್ಟಂ, ಕಷ್ಟ. ರಾಮನಿಗೆ ಕೋಪ ಬಂದರೆ ಕಷ್ಟ ಇದು ಎಂಬುದಾಗಿ ಉದ್ಗಾರ ಹೊರಗೆ ಬಂತು ಬ್ರಹ್ಮರ್ಷಿಗಳ ಬಾಯಿಯಿಂದ ಅಂತ.
ರಾಮನಿಗೆ ಯಾವುದನ್ನು ಕೂಡ ಗಣಿಸ್ತಾ ಇಲ್ಲ. ಲಕ್ಷ್ಮಣನನ್ನು ಕೂಡ ಲೆಕ್ಕಿಸಲಿಲ್ಲ ರಾಮ. ಮುಂದುವರಿತಾನೇ ಇದ್ದಾನೆ. ಸಾಗರನನ್ನು ಕುರಿತು, ಸಮುದ್ರರಾಜನನ್ನು ಕುರಿತು ರಾಮನು ದಾರುಣವಾದ ಈ ಮಾತನ್ನು ಹೇಳ್ತಾನೆ, ಪಾತಾಳದವರೆಗೆ ನಿನ್ನನ್ನು ಒಣಗಿಸ್ತೇನೆ ಇವತ್ತು. ಅದ್ಯತ್ವಾಂ ಶೋಷಯಿಷ್ಯಾಮಿ ಸಪಾತಾಲಂ ಮಹಾರಣವ. ನನ್ನ ಬಾಣಗಳಿಂದ ನಿನ್ನೊಳಗಿನ ನೀರೆಲ್ಲ ಸುಟ್ಟು ಹೋಗಿರಲು ನೀನಿರುವಲ್ಲಿ ಧೂಳೇಳಲಿ. ಕಲ್ಪನೆ ಮಾಡಿಕೊಳ್ಳಿ, ಸಮುದ್ರವಿರುವಲ್ಲಿ ಧೂಳೇಳಲಿ. ಕಪಿಗಳು ನಡ್ಕೊಂಡು ದಾಟಿ ಹೋಗಲಿ, ನನ್ನ ಬಾಣಗಳ ಮೇಲೆ ನಡ್ಕೊಂಡು ದಾಟಿ ಹೋಗಲಿ. ಪೌರುಷವಿಲ್ಲ ರಾಮನಲ್ಲಿ, ಪರಾಕ್ರಮವಿಲ್ಲ ಅಂದ್ಕೊಂಡ್ಯಾ? ನನ್ನ ಪರಾಕ್ರಮದ ಪರಿಚಯವನ್ನು ನಾನು ನಿನಗೆ ಇವತ್ತು ಮಾಡಿಕೊಡ್ತೇನೆ. ನನ್ನಿಂದ ನನ್ನ ಕುಲದವರಿಂದ ನಿನಗೆ ಒಳ್ಳೆಯದಾಗಿದೆ, ಆದರೆ ಇವತ್ತು ನನ್ನಿಂದ ನೀನು ಸಂತಾಪವನ್ನು ಅನುಭವಿಸ್ತೀಯೇ, ಹಾಗಾಗ್ತದೆ ನೋಡು ಎಂಬುದಾಗಿ ಹೇಳಿ ಬ್ರಹ್ಮದಂಡವನ್ನು ಹೋಲುವ ಬಾಣವೊಂದನ್ನು ಬತ್ತಳಿಕೆಯಿಂದ ಹೊರಗೆ ತೆಗೆದು ಆ ಬಾಣಕ್ಕೆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಣ ಮಾಡ್ತಾನೆ. ಹೇಳಿ ಕೇಳಿ ರಾಮ ಬಾಣ, ಅದಕ್ಕೆ ಬ್ರಹ್ಮಾಸ್ತ್ರದ ಅಭಿಮಂತ್ರಣ ಆಗಿದೆ ಅಂದರೆ ಕೇಳಬೇಕಾ? ಧನುಸ್ಸಿನಲ್ಲಿ ಹೂಡಿ ಆ ಬಾಣವನ್ನು ಸೆಳೆದಾಗ, ಬ್ರಹ್ಮಾಸ್ತ್ರವನ್ನು ಒಮ್ಮೆ ಬಲವಾಗಿ ರಾಮನು ಸೆಳೆದಾಗ ಏನಾಯ್ತಂತೆ ಗೊತ್ತಾ? ಆ ಘೋರಾಸ್ತ್ರವನ್ನು ರಾಮನು ಧನುಸ್ಸಿಗೆ ಹೂಡಿ ಸೆಳೆಯಲಾಗಿ ಭೂಮ್ಯಾಕಾಶಗಳು ಬಿರಿದಂತೆ ಆದವು. ಆಕಾಶವೇ ಸೀಳಿ ಹೋಯಿತು, ಭೂಮಿಯೇ ಇಬ್ಬಾಗವಾಯಿತು ಎನ್ನುವಂತೆ ಆಯಿತು. ಇದ್ದಕ್ಕಿದ್ದಂತೆ ಎಲ್ಲೆಡೆ ಕತ್ತಲೆ ಮುಸುಕಿತು, ಲೋಕವೆಲ್ಲ ಕತ್ತಲಾಯ್ತಂತೆ. ದಿಶಶ್ಚ ನಚಕಾಶಿರೆ, ಯಾವುದು ಪೂರ್ವ ಯಾವುದು ಪಶ್ಚಿಮ ಗೊತ್ತಾಗಲಿಲ್ಲ. ದಿಕ್ಕುಗಳು ಮಾಸಿದವು, ಜಗತ್ತಿನ ಎಲ್ಲ ನದಿಗಳು ಸರೋವರಗಳು ಉಕ್ಕೇರಿದವು. ಯಾಕೆಂದರೆ ಸಮುದ್ರವೇ ಮೂಲ ಅವಕ್ಕೆಲ್ಲ. ಸಮುದ್ರವಿಲ್ಲ ಅಂದರೆ ಯಾವುವೂ ಕೂಡ ಇಲ್ಲ. ಹಾಗಾಗಿ ಸಮುದ್ರವೇ ಒಂದು ಸಂಶಯಕ್ಕೆ ಒಳಗಾಗಲಾಗಿ, ಸಮುದ್ರದ ಅಸ್ತಿತ್ವವೇ ಸಂಶಯಕ್ಕೆ ಒಳಗಾಗಲಾಗಿ ಜಗತ್ತಿನ ನದಿಗಳು ಸರೋವರಗಳು ಉಕ್ಕೇರಿದವು. ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಅಡ್ಡಡ್ಡಲಾಗಿ ಗೋಚರಿಸಿದವಂತೆ. ತಿರ್ಯಜ್ಜ ಸಹ ನಕ್ಷತ್ರ ಈ ಸಂಗತವು ಚಂದ್ರಭಾಸ್ಕರು. ಅಡ್ಡಡ್ಡಲಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಸಂಚಾರ ಮಾಡ್ತಾ ಇರುವಂತೆ ಭಾಸವಾಗ್ತಾ ಇದೆ. ಬೆಳಕು ಕತ್ತಲು, ಬೆಳಕು ಕತ್ತಲು, ಎಲ್ಲಿ ಬೆಳಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಕತ್ತಲು ಅಂತ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಬೆಳಕು ಮಾಸಿ ಕತ್ತಲೇ ತುಂಬಿ ಹೋಯಿತು. ಆ ಕತ್ತಲ ಮಧ್ಯದಲ್ಲಿ 100 ಉಲ್ಕೆಗಳು, ಮಹೋಲ್ಕೆಗಳು 100 ಅವು ಹೊತ್ತಿ ಉರಿತಾ ಇದ್ದಾವೆ. ಆಮೇಲೆ ನಿರ್ಘಾತಗಳು. ನಿರ್ಘಾತ ಅಂದರೆ ಗೊತ್ತಾ ನಿಮಗೆ? ಆ ಶಬ್ದ ಕೇಳಿದ್ದೀರ, ನಿರ್ಘಾತ ಅಂತ? ನಿರ್ಘಾತ ಅಂದರೆ ಒಂದು ಬಿರುಗಾಳಿ ಮತ್ತೊಂದು ಬಿರುಗಾಳಿಯನ್ನು ಅಪ್ಪಳಿಸಿದಾಗ ಅದು ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಮಾರುತವನ್ನು ಬಡಿದಾಗ ಅವೆರಡೂ ಕೂಡಿ ಬಂದು ಭೂಮಿಗೆ ಬಡಿತದಲ್ಲ, ಅದು ನಿರ್ಘಾತ. ಅದು ವಾಯುನಾಭ್ಯಹತೆಯ ವಾಯುವು ಗಗನಾಚ್ಚ ಪತತ್ಯತಃ ಪ್ರಚಂಡ ಘೋರ ನಿರ್ಘೋಷಃ ನಿರ್ಘಾತ ಇತಿ ಕಥ್ಯತೆ. ಒಂದು ವಾಯುವು ಮತ್ತೊಂದು ವಾಯುವನ್ನು ಅಪ್ಪಳಿಸಿ ಅವೆರಡೂ ಬಂದು ಭೂಮಿಗೆ ಅಪ್ಪಳಿಸಿದಾಗ ಉಂಟಾಗುವ ದೊಡ್ಡ ಶಬ್ದ ಪ್ರಚಂಡ ಘೋರ ನಿರ್ಘೋಷ. ಪ್ರಚಂಡವಾದ ನಿರ್ಘೋಷ, ಘೋರವಾಗಿರ್ತಕ್ಕಂಥ ನಿರ್ಘೋಷ, ಅದು ನಿರ್ಘಾತ ಅಂದರೆ. ಅವುಗಳು ಮೇಲೆ ಮೇಲೆ ಉಂಟಾದವು ಆ ನಿರ್ಘಾತಗಳು. ಅದು ಅಶುಭ ಸೂಚನೆ, ಜಗತ್ತಿಗೆ ಕೇಡಾಗ್ತಕ್ಕಂಥ ಒಂದು ಸೂಚನೆ ಇದು. ಜೊತೆಯಲ್ಲಿ ಬಿರುಗಾಳಿಗಳು ಬೀಸ್ತಾ ಇರೋದು, ಒಂದರ ಹಿಂದೆ ಗಾಳಿಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಆವಹ, ನಿವಹ ಮೊದಲಾಗಿರ್ತಕ್ಕಂಥ 7 ಬಗೆಯ ವಾಯುಗಳಿದ್ದಾವೆ. ಅವೆಲ್ಲ ಒಂದೊಂದಾಗಿ ಬಿರುಗಾಳಿಯಾಗಿ ಬೀಸೋದಕ್ಕೆ ಆರಂಭ ಮಾಡಿದವು. ಎಷ್ಟರ ಮಟ್ಟಿಗೆ ಅಂದರೆ ಮೋಡಗಳನ್ನು ಹೊತ್ತು ತಂದ ಗಾಳಿಗಳು, ಆ ಬಿರುಗಾಳಿಗಳು ಮರಗಳನ್ನು ಮುರಿದವು, ಬಂಡೆಗಳನ್ನು ಉರುಳಿಸಿದವು, ಗಿರಿ ಶಿಖರಗಳು ಮುರಿದವು. ಕೆಲವು ಗಿರಿ ಶಿಖರಗಳೇ ಮುರಿದು ಹೋಗ್ತವೆ ಅಂಥ ಸಂದರ್ಭ ಅಂತ. ಆಕಾಶ ತುಂಬ ಮೋಡ, ದಿವಿಸ್ಪೃಶೋ ಮಹಾಮೇಘ. ಆಕಾಶ ತುಂಬ ದೊಡ್ಡ ದೊಡ್ಡ ಮೋಡಗಳು, ಮಿಂಚು, ಸಿಡಿಲು. ಇಷ್ಟೆಲ್ಲ ಯಾವುದಕ್ಕೆ? ಒಂದು ಕೋಪಕ್ಕೆ. ಅಪರೂಪಕ್ಕೆ ರಾಮನಿಗೆ ಬಂದ ಒಂದು ಕೋಪದ ಪರಿಣಾಮ ಹೇಗಿದೆ ನೋಡಿ ಅಂತ. ನೀವು ಕೋಪ ಮಾಡಿದರೆ ಹೇಳಿ ಏನಾಗುತ್ತೆ?
ಬಡವನ ಕೋಪ ಹಾಗಂದ್ರೆ ಏನು? ಏನೂ ಇಲ್ಲ. ಕೋಪ ಬಂದು ಔಡುಗಚ್ಚಿದ್ರೆ ಅಥವಾ ಕೋಪ ಬಂದು ಹಲ್ಲು ಕಡಿದರೆ ಅವನು ಹಲ್ಲೇ ಸವದೋಗೋದು ಅಷ್ಟೇ ಹೊರತು ಪ್ರಪಂಚಕ್ಕೇನೂ ಆಗೋದಿಲ್ಲ ಅಂತ. ಬಡವನ ಕೋಪ ದವಡೆಗೆ ಮೂಲ ಅಂತ, ಅವನು ದವಡೆಗೆ ಸವದೋಗ್ಬೋದು ಅಷ್ಟೇ ಹೊರತು ಮತ್ತೇನೂ ಆಗೋದಿಲ್ಲ ಅಂತ. ಆದರೆ ರಾಮನಂತರಿಗೂ ಕೋಪ ಬಂದರೆ ಎಲ್ಲಿಂದ ಎಲ್ಲಿವರೆಗೆ ಪರಿಣಾಮ ಅಂತ. ರಾಮ ಮನುಷ್ಯ ಮಾತ್ರನಲ್ಲ ಅಂತ ಯಾಕೆ ಹೇಳೋದು ಅಂದರೆ ಈ ಪರಿಣಾಮಗಳನ್ನು ನೋಡಿ ಅಂತ. ಇದು ಮನುಷ್ಯ ಮಾತ್ರನ ಕೋಪದ ಪರಿಣಾಮಗಳಲ್ಲ. ಇಲ್ಲಿಂದ ಮುಂದಕ್ಕೆ ಕಣ್ಣಿಗೆ ಕಾಣುವ ಎಲ್ಲ ಭೂತಗಳು ಅಂದರೆ ಜೀವಕೋಟಿಗಳು, ಪ್ರಾಣಿ ಪಕ್ಷಿಗಳೆಲ್ಲವೂ ಒಟ್ಟಿಗೆ ಸಿಡಿಲು ಬಿಡ್ತಾ ಇದೆ, ಸಿಡಿಲಿನ ಶಬ್ದ ಕೇಳ್ತಾ ಇದೆ. ಆ ಸಿಡಿಲಿನ ಶಬ್ದದ ಜೊತೆಯಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ಜೀವರಾಶಿಗಳು ಕೂಗ್ಕೊಂಡ್ವಂತೆ, ಒಟ್ಟಿಗೆ ಎಲ್ಲರೂ ಅರಚಿದ್ದಾರೆ ಅಂತ. ಕಾಣುವವರೆಲ್ಲರೂ ಕೂಡ ಭೂಮಿಯಲ್ಲಿ. ಆಮೇಲೆ ಕಾಣದ ಭೂತಗಳು ಅಂದರೆ ಪಿಶಾಚಗಳಿರ್ಬೋದು, ಭೂತಗಳಿರ್ಬೋದು, ಕಣ್ಣಿಗೆ ಕಾಣದೇ ಇರ್ತಕ್ಕಂಥವು, ಅವು ಕೂಕ್ಕೊಂಡ್ವಂತೆ. ಅವು ವಿಕಟವಾದ ಧ್ವನಿಯಿಂದ ಕೂಕ್ಕೊಂಡ್ವಂತೆ. ಹಾಗಾಗಿ ಶಬ್ದ ತುಂಬಿ ಹೋಯಿತು. ಎಲ್ಲೆಡೆಯಿಂದ ಒಂದು ಬೊಬ್ಬೆಯ ಕೂಗಾಟದ ಆರ್ತನಾದದ ಸದ್ದು. ಇನ್ನು ಸುತ್ತಮುತ್ತ ಪ್ರಾಣಿ ಪಕ್ಷಿಗಳಿದ್ವಲ್ಲ, ಪ್ರಾಣಿ ಪಕ್ಷಿಗಳು ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ಆ ಸಮಯದಲ್ಲಿ ಅಂತ ಅವ್ರ ಪರಿಸ್ಥಿತಿ ಏನಾಯಿತು ಅಂದರೆ ತತ್ತರಿಸಿದವು, ನೆಲವನ್ನು ಹಿಡಿದು ಅಲ್ಲಾಡದೆ ಮಲಗಿದವು. ಶಿಷ್ಯರೇ ಚಾಪಿ ಭೂತಾನಿ, ನೆಲವನ್ನು ಹಿಡಿದು ಮಲಗಿದುವಂತೆ. ನಚ ಪಸ್ಪಂದಿರೇ ಭಯಾತ್, ಭಯದಿಂದಲಾಗಿ ಅಲ್ಲಾಡಲಿಲ್ಲ, ಅಲ್ಲಾಡದೆ ಮಲಗಿದವು. ಹಾಗಂತ ನೆಮ್ಮದಿಯಾಗಿದ್ವ ಅಂದರೆ ಅಲ್ಲಾಡದೆ ಮಲಗಿದೆ ಅಂದ್ರೆ ನೆಮ್ಮದಿ ಆಯ್ತಾ ಅಂದರೆ ಇಲ್ಲ. ಸಂತ್ರಸ್ತಾನಿ, ಭಯ, ಉದ್ವಿಜಂತಿ, ಉದ್ವೇಗ, ಸಂಪ್ರವೇ ವ್ಯಥಿರೆ, ವ್ಯಥೆ, ಇವೆಲ್ಲ ಆವರಿಸಿದೆ ಆ ಪ್ರಾಣಿಗಳನ್ನು. ಆ ಕ್ಷಣದಲ್ಲಿ ಮಹಾಸಾಗರವು ದಡವನ್ನಪ್ಪಡಿಸೋದನ್ನು ಬಿಟ್ಟು ಭಯಂಕರ ವೇಗದಿಂದ ಒಂದು ಯೋಜನೆ ಹಿಂದಕ್ಕೆ ಸರಿತಂತೆ, ಹೆದರಿ. ರಾಮನ ಬ್ರಹ್ಮಾಸ್ತ್ರಕ್ಕೆ ಬೆದರಿ ಯೋಜನಂ ವ್ಯತಿಚಕ್ರಾಮ ವೇಲ ಮನ್ಯತ್ರ ಸಂಪ್ಲವಾತ್, ದಡವನ್ನು ಬಿಟ್ಟು ಹಿಂದಕ್ಕೆ ಸಮುದ್ರ ಸರಿತಂತೆ. ರಾಮ ಆ ಸಮಯದಲ್ಲಿ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಿಡಲಿಲ್ಲ. ಯಾಕೆ ಅಂದರೆ ಆ ಮಹಾಕೋಪದ ಮಧ್ಯೆ ಕೂಡ ಒಂದು ಸಣ್ಣ ಕರುಣೆಯ ಕಿರಣ ಅಲ್ಲಿ. ಅಷ್ಟು ಕೋಪ ಬಂದಿದೆ, ಆದರೂ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡಲಿಲ್ಲ. ಮಾಡಿಬಿಟ್ಟಿದ್ರೆ ನಿಮಗೆ ಸಮುದ್ರ ಇರ್ತಿರಲಿಲ್ಲ. ಮಾಡಲಿಲ್ಲ. ತಂತದ ಸಮತಿಕ್ರಾಂತಂ ನಾತಿಚಕ್ರಾಮ ರಾಘವ, ಹಿಂದೋಡು ಸಮುದ್ರವನ್ನು ರಾಮನು ಅತಿಕ್ರಮಿಸಲಿಲ್ಲ ಅಂದರೆ ಬಾಣಪ್ರಯೋಗವನ್ನು ಮಾಡಲಿಲ್ಲ ಎಂಬುದಾಗಿ ಕೋಪದ ಸಮಯದಲ್ಲೂ ಕೂಡ ಕರುಣೆಯನ್ನು ತೋರಿಸ್ತಾರೆ. ಇದೊಂದು ಸಂದರ್ಭ ಇದು. ಇಲ್ಲಿಂದ ಮುಂದಕ್ಕೆ ಸಮುದ್ರರಾಜ ಎದ್ದು ಬರ್ತಾನೆ, ಶರಣಾಗ್ತಾನೆ. ಮತ್ತು ಅಗಾಧ ಅಂತ ಹೇಳ್ತಾರೆ ಸಮುದ್ರ. ಅಗಾಧ ಅಂತಂದರೆ ಏನು ಹಾಕಿದರೂ ಕೂಡ ಮುಳುಗಬೇಕು, ಅದಕ್ಕೆ ಅಗಾಧ ಅಂತ ಹೆಸರು. ಉಳಿಬಾರ್ದು, ಮುಳುಗಬೇಕು. ಆತನ ಸ್ವಭಾವವನ್ನು ಬಿಟ್ಟುಕೊಟ್ಟು ಅವನು ಪರ್ವತಗಳನ್ನು, ಬಂಡೆಗಳನ್ನು, ಮರಗಳನ್ನು ತನ್ನಲ್ಲಿ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇಟ್ಟಿದ್ದು ಮುಳುಗೋದಿಲ್ಲ ಅಂತ. ಕಪಿಗಳು ತಂದು ಏನನ್ನು ಇಡ್ತಾರೋ ಅದು ಮುಳುಗೋದಿಲ್ಲ ಅಂತ ಎಂಬುದಾಗಿ ಹೇಳ್ತಾನೆ. ಸೇತುವೆ ನಿರ್ಮಾಣವಾಯಿತು, ಸೇತುವೆ ನಿರ್ಮಾಣ ಮಾಡಿದೆ. ಅದು ಮುಂದಿನ ಕತೆ ಮುಂದಕ್ಕೆ. ಆದರೆ ಕೋಪದ ಪರಿಣಾಮ ಹೇಗಿದೆ ನೋಡಿ ಮಕ್ಕಳೇ. ಕೋಪ ಮಾಡಬಾರ್ದು, ಮಾಡಿದರೆ ಹೀಗೆ ಕೋಪ ಮಾಡಬೇಕು ನೋಡಿ. ನಮಗೆ ಸಿಟ್ಟು ಬಂದರೆ ಸಿಡ್ಲಿ ಬಿಡುತ್ತಾ? ಮಿಂಚು ಬರುತ್ತಾ? ನಮಗೆ ಸಿಟ್ಟು ಬಂದರೆ ಬಿರುಗಾಳಿ ಬೀಸುತ್ತಾ? ಏನಲ್ಲ, ನಮ್ಮ ಮೈ ಬಿಸಿಯಾಗತ್ತೆ ಅಷ್ಟೆ. ನಮ್ಮನ್ನು ಸುಡುತ್ತೆ ನಮ್ಮ ಕೋಪ ಹೊರತು ಇನ್ಯಾರಿಗೂ ಏನೂ ಆಗೋದಿಲ್ಲ ಅಂತ. ಹಾಗಾಗಿ ಈಗ ಅನುಗ್ರಹವಾಗಲಿ ನಿಗ್ರಹವಾಗಲಿ ಅದಕ್ಕೆ ಶಕ್ತಿ ಬರೋದು ಯಾವಾಗ ಅಂದರೆ ಹಿಂದಿರೋನು ಯಾರು ಅಂತ. ಅನುಗ್ರಹ ಮಾಡ್ತಿರೋದು ಯಾರು? ದೇವರೇ ಅನುಗ್ರಹ ಮಾಡ್ತಾ ಇದ್ದರೆ ಅದಕ್ಕೊಂದು ಪರಿಣಾಮ ಇದೆ. ಯಾರು ದಾರಿಲಿ ಹೋಗೋನು ಬಂದು ಅನುಗ್ರಹ ಮಾಡ್ತಾರೆ ಅಂತ ತಗೋತೀರ ನೀವು ಅದನ್ನು? ಅನುಗ್ರಹವನ್ನು ನೀನು ಯಾರು ಅಂತ ಕೇಳ್ತೀರಿ ನೀವು ಅನುಗ್ರಹ ಮಾಡೋದಕ್ಕೆ, ಅಲ್ವಾ? ಹಾಗಾಗಿ ಕೋಪ ಆದರೂ ಕೂಡ ಹಾಗೆ ಅಂತ ನಾವು ಹೇಳಿದ್ವಲ್ಲ. ಒಂದು ಇರುವಾಗ ನಮ್ಮ ಮೇಲೆ ಕೋಪ ಬಂತು ಅಂದ್ಕೊಳ್ಳಿ, ನೀವು ಗೊತ್ತಾಗದೆ ಬಂದು ಕಚ್ಚಿದ್ರೆ ವಿಷಯ ಬೇರೆ. ನಿಮ್ಮ ಮುಂದೆ ನಿಂತ್ಕೊಂಡಿದ್ದೆ ಒಂದು ಇರುವೆ, ನಿಮಗೆ ಅದ್ರ ಭಾಷೆ ಅರ್ಥ ಆಗ್ತಾ ಇದೆ, ಕೋಪ ಬಂದಿದೆ, ನಿನ್ನ ಕಚ್ಚಿಬಿಡ್ತೇನೆ ಅಂತ ಹೇಳ್ತಾ ಇದೆ ಇರುವೆ. ನಿಮ್ಗೆ ಏನಾದ್ರು ಭಯ ಆಗತ್ತಾ? ಬಿಡು ಅಂತೀರಿ ನೀವು, ಅಲ್ವಾ?
ನಾನು ತುಳಿದ್ರೆ ನೀ ಇಲ್ಲ ಅಂತೀರಿ ನೀವು. ಹಾಗಾಗಿ ಕೋಪಕ್ಕೆ ಬೆಲೆ ಬರೋದು ಯಾವಾಗ ಅಂದರೆ ಬಲ ಇದ್ದಾಗ. ಬಲ ಇದ್ದರೆ ಕೋಪಕ್ಕೆ ಬೆಲೆ ಹೊರತು. ಅದು ನಾವು ಹೇಳಿದ್ವಲ್ಲ ಅವತ್ತು ನಿಮಗೆ. ಈಗ ನಿಮ್ಮ ಆರ್ಯರಿಗೋ ಕೋಪ ಬಂತು ನಿಮ್ಮ ಮೇಲೆ ಅಂದರೆ ನಿಮಗೇನೋ ಒಂದು ತಪ್ಪ ಆಗುತ್ತೆ. ಅದು ನಿಮ್ಮ ಸ್ನೇಹಿತರಿಗೆ ಯಾರಿಗಾರು ಕೋಪ ಬಂದರೆ ಬಿಡು ನೀನು ನೋಡಿದ್ದೀನಿ ಅಂತೀರಿ ನೀವು ಅಲ್ವಾ. ನಿಂದೇನು ದಿನ ಇರುತ್ತೆ ನಿಂದು ಅಂತ. ಏನು ಮಾಡ್ತೀಯ, ಮಾಡ್ಕೊ ಅಂತಲೂ ಅನ್ಬೋದು. ಆಮೇಲೆ ಏನು ಮಾಡೋಕ್ಕಾಗುತ್ತೆ ನಿನ್ನ ಹತ್ರ. ಅದೇ ಏನೂ ಮಾಡೋಕ್ಕಾಗಲ್ಲ ಅಂತ ಅನಿಸಿದಾಗ ಆ ಕೋಪದ ಬಗ್ಗೆ ನಮಗೇನು ಭಯ ಆಗೋದಿಲ್ಲ ಅಂತ. ಏನಾದರೂ ಮಾಡಬಹುದು ಅಂತ ಅನಿಸಿದರೆ ಪರಿಣಾಮ ಬೇರೆ ಅಂತ. ಉದಾಹರಣೆಗೆ ಯಾರೊಬ್ಬ ಟೊಣಪ್ಪ ಅಂತ ಅಂದ್ಕೊಡಿ ನೀವು. ಒಂದು 6 ಅಡಿ ಇದ್ದಾನೆ, ಅಗಲ ಒಂದು 3 ಅಡಿ ಇದ್ದಾನೆ. ಎತ್ತರ ಒಂದು 60 ಅಡಿ, ಅಗಲ ಒಂದು 3 ಅಡಿ, ಕಪ್ಪು ಬಣ್ಣ, ಕೈಲೊಂದು ದೊಣ್ಣೆ ಇದೆ ಅಂತ ಅಂದ್ಕೊಳ್ಳಿ. ಅವನಿಗೆ ಕೋಪ ಬಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ನೀವು ಮಾಡಬೇಕೋ ಬೇಡವೋ? ಕೋಪ ಬರೆಸ್ಬೇಕಾ? ಅವನ್ನ ಕೋಪಗೊಳಿಸ್ಬೇಕಾ? ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಆಮೇಲೆ ಅವನು ಜೈಲಿಗೆ ಹೋಗ್ಬೋದು. ಆದರೆ ಮೊದಲು ನಾವು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿರ್ತೀವಿ ಅಂತ. ನಮ್ಮ ಕತೆ ಮುದುಗ್ಬಿಟ್ಟಿರುತ್ತೆ ಮೊದಲು ಅಲ್ವಾ. ಹಾಗಾಗಿ ಬಲ ಇದ್ದಾಗ ಕೋಪಕ್ಕೊಂದು ಮಹತ್ವ ಹೊರತು ಬಲ ಇಲ್ಲದಾಗ ಕೋಪಕ್ಕೆ ಮಹತ್ವ ಇಲ್ಲ. ರಾಮನ ಬಲ ಎಂಥದ್ದು ಅಂದರೆ ಅದು ಸೃಷ್ಟಿಗೆಲ್ಲ ಗೊತ್ತು, ಲೋಕಕ್ಕೆಲ್ಲ ಗೊತ್ತು ಅದು. ಹಾಗಾಗಿ ರಾಮ ಕೋಪಗೊಂಡ್ರೆ ಲೋಕವೆಲ್ಲ ನಡಗತ್ತೆ. ಬ್ರಹ್ಮರ್ಷಿಗಳು ದೇವರ್ಷಿಗಳು ಕಷ್ಟ ಎಂದು ಉದ್ಗರಿಸ್ಬೇಕಾದ್ರೆ ಹೇಗಿರಬೇಕು ಅದು ಸಿಟ್ಟದು. ಹಾಗಾಗಿ ಆ ಉದಾಹರಣೆ ಕೊಟ್ಟಿರ್ತಕ್ಕಂಥ ಆ ಒಂದು ಮಾತು ಬಂದಿರತಕ್ಕಂಥದ್ದು ಇದೆ. ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೆ ಎಂಬ ಮಾತು ಬಂದಿರತಕ್ಕಂಥದ್ದು. ಇನ್ನೊಂದು ಸಂದರ್ಭ, ಇದು ಉತ್ತರಾಖಂಡ. ಇದು ಸಂದರ್ಭ ಏನು ಅಂದರೆ, ಸೀತೆ ಭೂತಲವನ್ನು ಪ್ರವೇಶ ಮಾಡಿದ್ದಾಳೆ. ನಿಮಗೆಲ್ಲ ಗೊತ್ತು ಆ ಸಂದರ್ಭ. ಅಗ್ನಿಯಲ್ಲಿ ಮಿಂದೆದ್ದು ತಾನು ಪವಿತ್ರಳು ಎಂಬುದಾಗಿ ಲೋಕಕ್ಕೆ ಸಾಬೀತುಪಡಿಸಿದಳು ಸೀತೆ ಅಲ್ವಾ. ರಾಮಾಯಣ ಯುದ್ಧದ ಕೊನೆಯಲ್ಲಿ ಬೆಂಕಿಗೆ ಬಿದ್ದವಳು ಸೀತೆ, ಬಿದ್ದು ಎದ್ದವಳು ಅಂತ, ಏನಾಗದೆ ಎದ್ದವಳು ಅಂತ. ತನ್ಮೂಲಕ ತನ್ನ ಚಾರಿತ್ರ್ಯ ಏನು ಎಂಬುದನ್ನು ಪ್ರಪಂಚಕ್ಕೆ ಪ್ರಕಟಪಡಿಸಿದವಳು. ಅಷ್ಟಾಗಿಯೂ ಅಯೋಧ್ಯೆ ಜನ ಮಾತಾಡ್ಕೊಂಡ್ರಂತೆ ಅವಳ ಬಗ್ಗೆ. ಒಬ್ಬರೋ ಇಬ್ಬರೋ ಅಲ್ಲ, ಬೀದಿಗಳಲ್ಲಿ ಗುಂಪು ಕಟ್ಟಿ ಮಾತಾಡ್ಕೊಂಡ್ರಂತೆ. ಹಾಗಾಗಿ ಅನಿವಾರ್ಯವಾದ ಒಂದು ಸಂದರ್ಭ ಎದುರಾಯಿತು ರಾಮನಿಗೂ ಸೀತೆಗೂ. ಅವರು ಒಟ್ಟಿಗೆ ಇರುವಂತೆ ಇಲ್ಲ, ದೂರ ಇರಬೇಕು. ರಾಮನು ಸೀತೆಯನ್ನು ಪರಿತ್ಯಾಗ ಮಾಡಿದ. ಇದೆಲ್ಲ ಸಂದರ್ಭ ಬಂದ್ಬಿಡ್ತು. ಆಮೇಲೆ ಮತ್ತೊಂದು ಸಂದರ್ಭ ಬಂತು. ಆ ಸಂದರ್ಭ ಏನು ಅಂದರೆ, ಮತ್ತೆ ಸೀತೆ ರಾಮನ ಮುಂದೆ ಬಂದು ನಿಂತಿದ್ದಾಳೆ. ರಾಮನೇ ಕರೆಸಿದ್ದಾನೆ ಸೀತೆಯನ್ನು. ಲವಕುಶರು ರಾಮಾಯಣದ ಗಾನವನ್ನು ಮಾಡಿದಾಗ, ಅವ್ರು ಯಾರು ಅಂತ ಗೊತ್ತಾದಾಗ, ತನ್ನ ಮಕ್ಕಳು ಅಂತ ಗೊತ್ತಾದಾಗ ಅವರನ್ನು ಸ್ವೀಕಾರ ಮಾಡಿ ಅವರಿಂದಾಗಿ ಈ ವಂಶ ಮುಂದುವರಿಬೇಕು, ಸೂರ್ಯವಂಶದ ಸಿಂಹಾಸನ ಅವರಿಗೆ ಸಲ್ಲಬೇಕು ಅಂತ ರಾಮನಿಗೆ ದೃಢವಾಗಿ ಅನಿಸಿದಾಗ ಸೀತೆಯನ್ನು ರಾಮ ಕರೆಸ್ತಾನೆ. ಮತ್ತು ಸೀತೆ ತನ್ನ ಪತ್ನಿಯಾಗಿ ಅರಮನೆಯಲ್ಲಿ ಇರಬೇಕು ಅನ್ನೋ ಅಪೇಕ್ಷೆಯಿಂದ ಕರೆಸ್ತಾನೆ. ಕರೆಸಿ ಸೀತೆಯು ಇನ್ನೊಂದು ಸಾರಿ ತನ್ನ ಚಾರಿತ್ರ್ಯವನ್ನು ಸಾಬೀತು ಮಾಡೋ ಸಂದರ್ಭ ಬಂದಾಗ ಅವಳಿಗೆ ಸಾಕಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಏನು ಇವರಿಗೆ ನಾವು ಸಿದ್ಧಪಡಿಸ್ಬೇಕಲ್ಲ ನನ್ನ ಚಾರಿತ್ರ್ಯವನ್ನು ಅಂತ. ಹಾಗಾಗಿ ಅವಳು ಹೇಗೆ ಚಾರಿತ್ರ್ಯವನ್ನು ಸಿದ್ಧಪಡಿಸಿದ್ಲು ಅಂದರೆ, ನಾನು ಚಾರಿತ್ರ್ಯವಂತೆ ಆಗಿದ್ದೇ ಹೋದಾಗಿದ್ದರೆ, ನಾನು ಶುದ್ಧಳಾಗಿ ಇರುವುದೇ ಹೋದಾಗಿದ್ದರೆ, ಪರಿಶುದ್ಧಳೇ ಹೋದಾಗಿದ್ದರೆ, ಭೂಮಿ ಬಾಯ್ದೆರೆದು ನನ್ನನ್ನು ನುಂಗಲಿ ಎಂಬುದಾಗಿ ಬಹಳ ಘನಘೋರವಾದ ಒಂದು ಪ್ರತಿಜ್ಞೆಯನ್ನು ಮಾಡಿದಾಗ ಅದು ಹಾಗೇ ಆಯಿತು. ಭೂಮಿ ಬಾಯ್ಬಿಟ್ಟಿತು. ಅದರೊಳಗಿನಿಂದ ಭೂಮಿ ತಾಯಿ ಸಿಂಹಾಸನದಲ್ಲಿ ಕೂತಿದ್ದಾಳೆ. ಅವಳು ಎದ್ದು ಬಂದಳು. ಮಗಳು ಸೀತೆಯನ್ನು ಅಪ್ಪಿಕೊಂಡು ಕರ್ಕೊಂಡು ಹೋದಳು. ಮತ್ತೆ ಭೂಮಿಯ ಬಾಗಿಲು ಮುಚ್ಚಿತು, ಭೂಮಿಯ ಬಾಯಿ ಮುಚ್ಚಿತು. ಇದು ತುಂಬಿದ ಸಭೆ ನೋಡ್ತಾ ಇರುವಂತೆ ಆಗಿದೆ. ರಾಮನೂ ಇದ್ದಾನೆ, ವಸಿಷ್ಠರು ಇದ್ದಾರೆ, ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲ ಇದ್ದಾರೆ, ಇಡೀ ಒಳ್ಳೆಯ ಜನಗಳು ಇದ್ದರು, ಮತ್ತು ಬೇಡದ ಮಾತಾಡಿದವರು ಕೂಡ ಇದ್ದರು, ಎಲ್ಲ ಇದ್ದರು. ಚುಕೃಷು ಸಾಧು ಸಾಧ್ವೀತಿ ಮುನಿಯೋ ರಾಮ ಸನ್ನಿಧವು. ಮುನಿಗಳು ಕೂಕ್ಕೊಂಡ್ರಂತೆ, ಸಾಧ್ವಿ ಸಾಧು ಸಾಧು, ಸಾಧ್ವಿ ಸಾಧು ಸಾಧು ಎಂಬುದಾಗಿ ಮುನಿಗಳು ಕೂಕ್ಕೊಂಡ್ರಂತೆ. ಎಲ್ಲರೂ ವಾನರರೆಲ್ಲ ಇದ್ದರಂತೆ. ಆ ಸಂದರ್ಭದಲ್ಲಿ ವಾನರರು ಕೂಡ ತುಂಬ ದುಃಖ ಪಡ್ತಾರೆ. ಅಯೋಧ್ಯೆ ದುಃಖ ಪಡುತ್ತೆ. ಎಲ್ಲರಿಗಿಂತ ಹೆಚ್ಚು ರಾಮನಿಗೆ ದುಃಖ ಆಯಿತು. ತನ್ನ ಶ್ವೇತಛತ್ರದ ದಂಡವನ್ನು ಹಿಡಿದು ಹಾಗೆ ಹೊರಗಿ ಸಿಂಹಾಸನಕ್ಕೆ ಹೊರಗೆ ಕೂತ್ಕೊಂಡಿದ್ದಾನೆ. ಕಣ್ಣು ತುಂಬ ನೀರು, ತಲೆ ತಗ್ಸಿದ್ದಾನೆ. ರಾಮು ಹ್ಯಾಸೀತ್ ಸುದುಃಖಿತ, ಅತ್ಯಂತ ದುಃಖಿತನಾಗಿದ್ದಾನೆ ರಾಮ. ಬಹಳ ಹೊತ್ತು ರಾಮನ ಕಣ್ಣಿಂದ ನೀರೆರೆದಿದಂತೆ. ಸರುದಿತ್ವ ಚಿರಂ ಕಾಲಂ, ಬಹಳ ಹೊತ್ತು ರಾಮನ ಕಣ್ಣಿನಿಂದ ನೀರು ಹರಿತಾನೇ ಇತ್ತು. ಆಮೇಲೆ ಕಣ್ಣೀರು ಒರೆಸ್ತಾನೆ.
ಕೋಪ ಬಂತು. ಕೋಪ ಯಾರ ಮೇಲೆ ಅಂದರೆ ಭೂಮಿ ಮೇಲೆ. ಭೂಮಿ ಮೇಲೆ ಕೋಪ ಬಂತಂತೆ. ಭೂಮಿಗೆ ರಾಮ ಹೇಳ್ತಾನೆ, ಅಭೂತಪೂರ್ವಂ ಶೋಕಮ್ಮೆ ಮನಸ್ಪೃಷ್ಟುಮೇ ಎಚ್ಚತಿ. ಈವರೆಗೆ ಇಷ್ಟು ಶೋಕ ಯಾವತ್ತೂ ನನಗೆ ಉಂಟಾಗಿದ್ದಿಲ್ಲ. ಬೇಕಾದಷ್ಟು ಸಂದರ್ಭಗಳು ಬಂದಿದೆ ಜೀವನದಲ್ಲಿ, ಆದರೆ ಈಗಾಗುವ ವ್ಯಥೆ ಯಾವತ್ತೂ ಆಗಿದ್ದಿಲ್ಲ. ಯಾಕೆಂದರೆ ಇನ್ನೊಂದು ಲಕ್ಷ್ಮಿ ಎಂಬ ಸೀತೆ ನಾನು ನೋಡ್ತಾ ನೋಡ್ತಾ ಇದ್ದಂತೆ ಭೂಮಿಗೆ ಹಿಡಿದು ಹೋಗ್ಬಿಟ್ಲಲ್ಲ ಎಂಬುದಾಗಿ ಹೇಳಿ ರಾಮ ಮುಂದುವರಿಸ್ತಾನೆ. ಆವತ್ತು ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ನಾನು ತರಲಿಲ್ಲ ಸೀತೆಯನ್ನು, ಈಗ ಬಿಡ್ತೇನ ಅಂತ. ಭೂಮಿ ಒಳಗೆ ಹೋದರೆ ನಾನು ಬಿಟ್ಬಿಡ್ತಾನೆ ಏನು, ಮರಳಿ ಭೂಮಿಯ ಆಳದಿಂದ ಸೀತೆಯನ್ನು ನಾನು ಕರ್ಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಭೂಮಿಗೆ ಹೇಳ್ತಾನೆ, ನನ್ನ ಸೀತೆಯನ್ನು ನನಗೆ ಮರಳಿಸು. ವಸುಧೆ ದೇವಿ ಭವತಿ, ಮರ್ಯಾದೆಯಿಂದ ಹೇಳ್ತಾನೆ, ನನಗೆ ಗೌರವ ಕೊಟ್ಟು ಹೇಳ್ತೇನೆ, ಅತ್ತೆ ನೀನು ನನಗೆ. ಯಾಕೆಂದರೆ ಭೂಮಿಯ ಮಗಳು ಸೀತೆ. ಹಾಗಾಗಿ ವಸುಧೆ ದೇವಿ ಭವತಿ ಇದೆಲ್ಲ ಗೌರವವಾಚಕ ಶಬ್ದಗಳು. ನಿರ್ಯಾತ್ಯತಾಂ ಸೀತಾ ನಿರ್ಯಾತ್ಯತಾಂ ಮಮ, ನನ್ನ ಸೀತೆ ನೀನು ಮರಳಿಸಬೇಕು. ಅದಿಲ್ಲವೋ ನನ್ನ ರೋಷವನ್ನು ನೀನು ಕಾಣ್ತೀಯೆ. ರೋಷಂ ಮಾಂ ಅವಗಚ್ಚಸಿ ದರ್ಶಯಿಷ್ಯಾಮಿ ವಾ ರೋಷಂ. ಇರ್ಬೋದು ನನಗತ್ತೆ ನೀನು, ನಿನ್ನಿಂದ ನಿನ್ನ ಮಡಿಲಿಂದ ಸೀತೆ ಇದು ಬಂದಿರತಕ್ಕಂಥದ್ದು. ಅದೇನಿದ್ರೂ ನೀನು ಸೀತೆಯನ್ನು ಮರಳಿಸಿದ್ರೆ ಮಾತ್ರವೇ ಅತ್ತೆ ಅಳಿಯ ಸಂಬಂಧ ಇರತಕ್ಕಂಥದ್ದು. ಇಲ್ದಿದ್ರೆ ಅತ್ತೆ ಅತ್ತೆಯೂ ಅಲ್ಲ, ಅಳಿಯ ಅಳಿಯನೂ ಅಲ್ಲ. ನಿನ್ನ ಜೊತೆಗೆ ಮಾತಾಡೋದು ನನ್ನ ಧನಸ್ಸು, ನನ್ನ ಬಾಣಗಳು. ಇಲ್ಲ, ಒಂದು ಕೆಲಸ ಮಾಡು, ನನಗೂ ದಾರಿ ಕೊಡು. ಸೀತೆ ಇಲ್ಲದ ಭೂಮಿ, ಅಯೋಧ್ಯೆ, ಕೋಸಲ ಬೇಡ ನನಗೆ. ಪಾತಾಳವಾದರೂ ಪರವಾಗಿಲ್ಲ, ಸ್ವರ್ಗವಾದರೂ ಪರವಾಗಿಲ್ಲ, ಇದ್ದರೆ ಸೀತೆ ಜೊತೆಗೆ ನಾನು ಇರ್ತೇನೆ. ಹಾಗಾಗಿ ಒಂದೋ ದಾರಿ ಕೊಡು. ಇಲ್ಲ, ಸೀತೆಯನ್ನು ಅವಳು ಹೇಗಿದ್ದಳೋ ಹಾಗೆ ಮಾಡಿ ತಂದು ಕೊಡಬೇಕು. ಮೊದಲು ಹೇಗಿದ್ದಳೋ ಅದೇ ರೀತಿ ಮಾಡಿ ತಂದು ಕೊಡಬೇಕು. ಸೀತೆಯ ಶರೀರ ತಂದು ಕೊಡೋದಲ್ಲ ನೀನು, ಸೀತೆ ಹೇಗಿದ್ದಳು ಹಾಗೇ ಮಾಡಿ ತಂದು ಕೊಡಬೇಕು. ಇಲ್ಲ ಅಂದರೆ ಪರ್ವತಗಳೂ ಇಲ್ಲ, ಕಾಡುಗಳೂ ಇಲ್ಲ, ಸಮುದ್ರಗಳೂ ಇಲ್ಲ, ನದಿಗಳೂ ಇಲ್ಲ, ನೇನೂ ಇಲ್ಲ. ಎಲ್ಲ ನೀರೇ ನೀರಾಗಿ ಹೋಗಲಿ, ಪ್ರಳಯವೇ ಆಗಿ ಹೋಗಲಿ ಎಂದಾಗ ಮತ್ತಿದೇ ತರಹ ಆಗಿದೆ. ಆಗಲೂ ಕೂಡ ಜಗತ್ತು ತಲ್ಲಣಿಸಿದೆ, ದೇವತೆಗಳು ತತ್ತರಿಸಿದ್ದಾರೆ. ಕೊನೆಗೆ ಎಲ್ಲಿವರೆಗೆ ಬಂತಂತಂದರೆ ಸಾಕ್ಷಾತ್ ಬ್ರಹ್ಮನೇ ಬಂದ್ರಂತೆ. ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳು ಒಡಗೂಡಿ ಬಂದು, ರಾಮ ಇದು ಮಾಡಬೇಡ, ಇದೇನು ಅಂಥ ವಿಷಯ ಏನೂ ಇಲ್ಲ, ನೀನು ನೆನ್ಪು ಮಾಡ್ಕೊ, ನೀನು ಯಾರು, ಸೀತೆ ಯಾರು ನೆನ್ಪು ಮಾಡ್ಕೊ ನೀನು. ಸೀತೆ ತನ್ನ ಕಾರ್ಯ ಮುಗಿದಿದೆ, ಸೀತೆ ಅವತಾರ ಕಾರ್ಯ ಮುಗಿದಿದೆ, ಅವಳು ಹೊರಟಿದ್ದಾಳೆ. ನಿಂತು ಮುಗಿತಾ ಬಂತು, ನೀನು ಮುಗಿಸಿ ಹೋಗಿ ಆಕೆಯನ್ನು ಸೇರುವೆ ಅಂತೆ. ಎಲ್ಲ ಕಥೆ ಹೇಳಿ ಸಮಾಧಾನ ಮಾಡ್ತಾನೆ ಬ್ರಹ್ಮ ರಾಮನಿಗೆ. ರಾಮ ರಾಮನ ಸಂತಾಪಂ ಕರ್ತುಂ ಅರ್ಹಸಿ ಸೌವ್ರತ ಸ್ಮರತ್ವಂ ಪೂರ್ವಕಂ ಭಾವಂ. ಮುಂದೆ ಪುನಃ ನೀನು ಈ ಲೋಕದ ಈ ಅವತಾರ ಪೂರ್ಣ ಮಾಡ್ತಿದ್ದ ಹಾಗೇನೆ ಮತ್ತೆ ನೀನು ಮತ್ತು ಸೀತೆ ಸೇರ್ತೀರಿ. ನೀನು ನಾರಾಯಣನಾಗಿರ್ತೀಯ, ಆಕೆ ಲಕ್ಷ್ಮಿ ಆಗಿರ್ತಾಳೆ. ಆಗ ಮುಂದೆ ಪುನಃ ಊರ್ಧ್ವ ಲೋಕಗಳಲ್ಲಿ ನಿಮ್ಮ ಸಂಗಮ ಆಗಲಿಕ್ಕಿದೆ. ಈಗ ನೀನು ಕೋಪ ಮಾಡಬಾರ್ದು. ಅವಳು ಕೆಲಸ ಮುಗಿಸ್ಕೊಂಡು ಹೋಗಿದ್ದಾರೆ. ಅವಳು ರಾಮಾಯಣ ಪೂರ್ತಿ ಸೀತೆ ಕಾರ್ಯವೇ. ರಾಮಾಯಣದಲ್ಲಿ ಸೀತೆ ಹುಟ್ಟಿಗಿಂತ ಮೊದಲು ಯಾವ ಕಾರ್ಯವೂ ಇಲ್ಲ, ರಾಮನ ಜನ್ಮ ಮಾತ್ರ. ನೀ ರಾಮಾಯಣ ಗ್ರಂಥ ಅವಲೋಕನ ಮಾಡಿದರೆ ಸೀತಾ ಜನ್ಮಕ್ಕಿಂತ ಹಿಂದೆ ಇರುವಂಥದ್ದು ಬರೀ ರಾಮ ಹುಟ್ಟಿದ್ದು ಮಾತ್ರ. ಅದು ಬಿಟ್ಟು ಮೊದಲೇ ಹುಟ್ಟಬೇಕಲ್ಲ, ಪಾಪ ಪತಿ ಅಲ್ವಾ, ಮೊದಲೇ ಹುಟ್ಟಬೇಡ್ವಾ? ನೀವು ಸೀತೆ ತಮ್ಮನ ರಾಮ ಅಂದರೆ ಯಾರು ದೊಡ್ಡವರಾಗಿರ್ಬೇಕು ಹೇಳಿ? ಗಂಡನ ಹೆಂಡತಿಯೋ? ಹಾಂ, ಒಂದು 40 ವರ್ಷದ ಹೆಂಡತಿ ಒಂದು 20 ವರ್ಷದ ಗಂಡ ಆಗ್ಬೋದಾ? ಸರಿ ಇರುತ್ತಾ ಹೇಳಿ? ಹೆಂಡತಿ ಚಿಕ್ಕವಳಾಗಿರ್ಬೇಕು ಯಾವಾಗಲೂ. ಈಗೆಲ್ಲ ಬೇರೆ ಥರ ಆಗ್ತಾಯಿದೆ ವಾತಾವರಣ, ಸರಿಯಲ್ಲ ಅದು. ಹೆಂಡತಿ ಚಿಕ್ಕವಳಾಗಿರಬೇಕು. ಯಾಕೆಂದರೆ ಮುಪ್ಪು ಬರುವ ಕ್ರಮ ಹಾಗೆ ಅಂತ. ಮುಪ್ಪು ಪುರುಷರಿಗೆ ಬರೋ ರೀತಿ ಬೇರೆ ಇರ್ತದೆ, ಸ್ತ್ರೀಯರಿಗೆ ಬರೋ ರೀತಿ ಬೇರೆ ಇರ್ತದೆ. ಹಾಗಾಗಿ ಅಂತರ ಇರಬೇಕು. 13 ವರ್ಷ ಆದರೂ ಇರಬೇಕಂತೆ. ಕಡಿಮೆ ಅಂದರೂ ಕೂಡ ಗಂಡ ಹೆಂಡತಿಯರ ಮಧ್ಯೆ 13 ವರ್ಷ ಇರಬೇಕಂತೆ. ಯಾಕೆಂದರೆ ವಯಸ್ಸು ಮುಂದುವರಿದಾಗ ಅದು ಯಾಕೆಂದು ಗೊತ್ತಾಗುತ್ತೆ ಅಂತ. ಒಂದು 40 ವರ್ಷ ಆದಾಗ ಯಾಕೆಂದು ಗೊತ್ತಾಗುತ್ತೆ ಅಂತ, ಮೊದಲು ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟಾದರೂ ಅಂತರ ಇರಬೇಕಂತೆ. ಹಾಗಾಗಿ ರಾಮ ಹುಟ್ಟಿದ್ದು ಮೊದಲು ಸೀತೆಗಿಂತ ಹೊರತು ಇನ್ಯಾವ ಘಟನೆ ಕೂಡ ಇಲ್ಲ. ಸೀತೆ ಭೂಮಿಯನ್ನು ಸೇರಿದ ಮೇಲೆ, ಸೀತೆ ಭೂಪ್ರವೇಶ ಮಾಡಿದ ಮೇಲೆ ಮುಂದೆ ಕೂಡ ಯಾವ ಘಟನೆಯೂ ಇಲ್ಲ. ಮತ್ತೆ ರಾಮ ನಿರ್ಯಾಣ ಮಾತ್ರ, ಅದು ಹೊರತು ಬೇರೆ ದೊಡ್ಡ ಘಟನೆ ಯಾವುದೂ ಕೂಡ ಇಲ್ಲ. ಯಾಕೆ ಹೀಗೆ ಅಂದರೆ ಸೀತೆಯೇ ರಾಮಾಯಣ. ಸೀತೆ ಅಂದರೆ ಎಲ್ಲವೂ. ರಾಮಾಯಣದ ಸಮಸ್ತ ಘಟನೆಗಳು ಕೂಡ ಸೀತೆಯ ಸುತ್ತಮುತ್ತಲೂ ಆಗ್ತಕ್ಕಂಥದ್ದು.
ವಿಶ್ವಾಮಿತ್ರರು ರಾಮನಿಗೆ ಮದುವೆ ಮಾಡಿದ್ದಾಕೆ ಅಂದರೆ ರಾಮಾಯಣ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಅಸ್ತ್ರಶಸ್ತ್ರಗಳನ್ನು ಕೊಟ್ಟು ಮಾಡಿದ್ದೇನೆಂದ್ರೆ ಮದುವೆ ಮಾಡಿಸಿದ್ದು. ಏನು ಒಂದಕ್ಕೊಂದು ಸಂಬಂಧ ಇಲ್ವಲ್ಲ. ಒಂದು ಕಡೆ ಕತ್ತಿನೂ ಕೊಡ್ತಾರೆ, ಇನ್ನೊಂದು ಕಡೆ ತಾಳಿನೂ ಕಟ್ಟಿಸ್ತಾರೆ. ಈ ಒಟ್ಟಿಗೆ ಮಾಡ್ತಾ ಇದ್ದಾರಲ್ಲ, ಯಾಕೆ ಅಂದರೆ ಬೇಕಾಗತ್ತೆ. ಸೀತೆಗೆ ಮಾಲೆ ಹಾಕಿದ ಮೇಲೆ ದೊಡ್ಡ ಧನುಸ್ಸೇ ಬೇಕಾಗ್ತದೆ, ದೊಡ್ಡ ಬಾಣಗಳೇ ಬೇಕಾಗ್ತವೆ. ಯಾಕೆಂದರೆ ರಾವಣ ಬರ್ತಾನೆ ಮುಂದಕ್ಕೆ. ಬೆಲೆ ಬಹಳ ವಸ್ತು ಇಟ್ಕೋಬೇಕು ಅಂದರೆ ರಕ್ಷಣೆಯೂ ಬೇಕೋ ಬೇಡವೋ. ಅದಕ್ಕೆ ಸೀತೆ ಲಕ್ಷ್ಮಿಯವಳು ಬೆಲೆ ಕಟ್ಟಲಾರದ ವಸ್ತು ಅದು. ಹಾಗಾಗಿ ಅಸ್ತ್ರಶಸ್ತ್ರಗಳನ್ನು ಮೊದಲು ಕೊಟ್ಟು ಆಮೇಲೆ ಮದುವೆ ಮಾಡಿಸಿದ್ದು ವಿಶ್ವಾಮಿತ್ರರು ಅಂತ. ಯಾಕೆ ಅಂದರೆ ಮುಂದಕ್ಕೆ ಸೀತೆ ಬಂದರೆ ರಾಮನ ಜೊತೆಯಲ್ಲಿ ಬಂದರೆ ಮುಂದಕ್ಕೆ ಎಲ್ಲ ಘಟನೆಗಳು ಕೂಡ ನಡೀತಕ್ಕಂಥದ್ದು. ಹಾಗಾಗಿ ರಾಮಾಯಣಕ್ಕೆ ವಾಲ್ಮೀಕಿಗಳಿಟ್ಟು ಇನ್ನೊಂದು ಹೆಸರು ಸೀತಾಚರಿತ ಅಂತ. ನಿಮ್ಗೆ ಗೊತ್ತಿರಲಿ, ರಾಮಾಯಣಕ್ಕೆ ವಾಲ್ಮೀಕಿಗಳು ರಾಮಾಯಣ ಅಂತ ಮಾತ್ರ ಹೆಸರಿಟ್ಟಿದ್ದಲ್ಲ, ಸೀತಾಚರಿತ ಎಂಬುದಾಗಿ ಕೂಡ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಅಷ್ಟೇ ಮಹತ್ವ ಸೀತೆಗಿದೆ ರಾಮಾಯಣದಲ್ಲಿ ಅಂತ. ಅವಳಿಂದ ಎಲ್ಲವೂ ಕೂಡ ಅಂತ. ಈ ಎರಡು ಸಂದರ್ಭಗಳು ಈ ಸಾಲಿಗೆ ಉದಾಹರಣೆ. ಕಸ್ಯ ಬಿಭ್ಯತೆ ದೇವಾಶ್ಚ ಜಾತ ರೋಷಸ್ಯ ಸಂಯುಗೆ. ಅದು ನೀವೇ ಆದರೂ ಕೂಡ, ನೀವೇ ಆದರೂ ಕೂಡ ಅಪರೂಪಕ್ಕೆ ಸಿಟ್ಟು ಮಾಡಿದರೆ ಸ್ವಲ್ಪ ಪರಿಣಾಮ ಆಗುತ್ತೆ. 3 ಹೊತ್ತು ಮಾಡ್ತಾ ಇದ್ದರೆ ದಿನ ಸಾಯೋರಿಗೆ ಅಳರು ಯಾರು. ಅಪರೂಪಕ್ಕೆ ಒಂದ್ಸರಿ ಸತ್ರ ಅಳ್ತಾರೆ ಎಲ್ಲರೂ ಕೂಡ. ದಿನ ಸಾಯ್ತಾ ಇದ್ರಿ, ದಿನ ಸಾಯೋಕ್ಕೆ ಸಾಧ್ಯ ಇಲ್ಲ. ದಿನ ಅನ್ನೋದಂತ ತಿನ್ಕೊಳ್ಳೀನಿ, ನಾ ಸಾಯ್ತೇನೆ ದಿನ ಅನ್ನೋದಂತ ತಿನ್ಕೊಳ್ಳೀನಿ, ನಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ, ನಾ ಸಾಯ್ತೇನೆ. 3 ಹೊತ್ತು ಹೇಳ್ತಾ ಇದ್ರೆ ಒಂದು ದಿವಸ ಬೇಡ ಅಂದರೂ ಕೂಡ ಆಯಿತು ಮಾರೇ ಒಂದು ಸಾರಿ ಸತ್ತು ಬಿಡು, ಮುಗಿದೋಗ್ಲಿ ಅದು ಅಂತ ಅನ್ನೋ ಹಾಗಾಗತ್ತೆ ಅಂತ. ಆಗಲೇಬೇಕು ಅದು ಅಂತ. ಅಪರೂಪಕ್ಕೆ ಒಂದ್ಸತಿ ಎಲ್ಲರೂ ಒಂದು 16 ವರ್ಷಕ್ಕೆ ಒಂದ್ಸತಿ ನಾ ಸಾಯ್ತೇನೆ ಅಂದರೆ ಎಲ್ರಿಗೂ ತಲೆಬಿಸಿ ಆಗುತ್ತೆ. ಏನು ಬೇಜಾರಾಗಿದೆ ಪಾಪ ಅಂತ ಸಮಾಧಾನ ಮಾಡ್ತಾರೆ ಎಲ್ಲರೂ ಕೂಡ. ಆದರೆ 3 ಹೊತ್ತು ನಾ ಸಾಯ್ತೇನೆ ಅಂತ ಹೇಳ್ತಾ ಇರಬಾರ್ದು ಯಾವಾಗಲೂ ಅಂತ. ಸಿಟ್ಟು ಕೂಡ ಹಾಗೆ ಅಪರೂಪದಲ್ಲಿ ಚೆಂದ ಹೊರತು, ಅಪರೂಪದಲ್ಲಿ ಸಕಾರಣವಾಗಿ ಸರಿಯಾದ ಜಾಗದಲ್ಲಿ ಮಾಡಬೇಕಾದ ಜಾಗದಲ್ಲಿ ಮಾಡಬೇಕು. ಯಾರ್ಯಾರ ಮೇಲೂ ಸಿಟ್ಟು ಮಾಡಿದ್ರೆ ಉಪಯೋಗ ಇಲ್ಲ. ಹಾಗಾಗಿ ಮಾಡಬೇಕಾದ ಸಮಯದಲ್ಲಿ ಅಪರೂಪದಲ್ಲಿ ಬಂದರೆ ತುಂಬ ಬೆಲೆ ಬರುತ್ತೆ ಸಿಟ್ಟಿಗೆ. ಸಾತ್ವಿಕ ಕ್ರೋಧ ಅಂತ ಹೆಸರು. 10 ಬಾರಿ ಸಹಿಸಿ 11ನೇ ಬಾರಿ ಸಿಟ್ಟು ಮಾಡಬೇಕು, ಆಗ ಅದಕ್ಕೆ ಬೆಲೆ ಇರುತ್ತೆ. 3 ಹೊತ್ತು ಕೆರ್ರ ಅಂತ ಇದ್ದರೆ ಏನು ಅದು ಅಂತ, ಅದಕ್ಕೇನು ಬೆಲೆ ಇರುತ್ತೆ ಅದಕ್ಕೆ ಹೇಳಿ. ನಾನು ಇಲ್ಲೊಂದು ತಮಾಷೆ ಕೇಳಿದ್ದು, ಗಂಡ ಮದುವೆ ಆದ ಹೊಸ್ತರಲ್ಲಿ ಹೆಂಡತಿಗೆ ಹೇಳಿದ್ನಂತೆ, ಬೇಡ ಇತ್ತು ಹೇಳಿದ್ನಂತೆ, ಸಿಟ್ಟು ಬಂದಿತ್ತಲ್ಲ ನಿಂಗೆ ಅವಾಗ, ಎಷ್ಟು ಚೆಂದ ಕಾಣ್ತಾ ಇದ್ದೆ ನೀನು ಅಂತ. ಆಮೇಲೆ ಹೆಂಡತಿ ಏನು ಮಾಡಿದ್ನಂತೆ ಗೊತ್ತಾ, ಯಾವಾಗಲೂ ಅದೇ ಚೆಂದ ಕಾಣಬೇಕಲ್ಲ, ನೀವೇ ಹೇಳ್ತಿರಲ್ಲ ಚೆಂದ ಕಾಣ್ತೀರಿ ಸಿಟ್ಟು ಬಂದಾಗ ಅಂತ. ಹಾಗಾಗಿ ಅನಂತರ ಕೊನೆಯವರೆಗೂ ಒಂದೇ ಭಾವ, ಕೋಪ ಆದಮೇಲೆ ಸಿಟ್ಟು ಆದಮೇಲೆ ಕೋಪ ಆದಮೇಲೆ ಸಿಟ್ಟು ಆದಮೇಲೆ ಕೋಪ, ಕೊನೆವರೆಗೂ ಹಾಗೆ ಇದ್ಬಿಟ್ಲು ಅವಳು ಅಂತ. ಹಾಗಾಗಿ ಅಪ್ಪಿತಪ್ಪಿಯೂ ಕೂಡ ನೀವು ಮುಂದೆ ಈ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಸಿಟ್ಟು ಬಂದಾಗ ಚೆನ್ನಾಗಿ ಕಾಣ್ತಿದೆ ಅಂತಲೇ ಹೋಗಬಾರದು ಯಾವುದೇ ಕಾರಣಕ್ಕೂ ಅಂತ. ನಕ್ಕಾಗ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಂದರೆ ಒಳ್ಳೆಯದು ಅಂತ. ಮತ್ತು 4 ಸರಿ ನಗ್ತಾ ಇರಲಿ ಹೊರತು ಸಿಟ್ಟು ಬಂದಾಗ ಚೆಂದ ಕಾಣ್ತೀವಿ ಅಂದರೆ ಭಾಳ ಅಪಾಯ ಇದೆ ಅಂತ. ಹಾಗಾಗಿ ನೋಡಿ, ರೋಷಕ್ಕೂ ಕೂಡ ಸ್ಥಾನ ಇದೆ ಒಂದು. ಈಗ ಬೌದ್ಧರಲ್ಲಿ, ಜೈನರಲ್ಲಿ ಕ್ಷಮೆ ಅಹಿಂಸೆ ಅಂತದಕ್ಕೆ ತುಂಬ ಮಹತ್ವ ಇದೆ. ಅದಕ್ಕೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದೇ. ಅಹಿಂಸೆ, ಕ್ಷಮೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದೇ. ಆದರೆ ಅದಕ್ಕೂ ಲಿಮಿಟ್ ಇದೆ, ಮಿತಿ ಇದೆ ಅದಕ್ಕೆ ಅಂತ. ನಾವು ಯಾವಾಗಲೂ ಕೂಡ ಉದಾಹರಣೆ ಇದ್ದೇನೆ. ಸೀತೆಯನ್ನು ರಾವಣ ಕದ್ಕೊಂಡು ಹೋದಾಗ ರಾಮ ಏನು ಮಾಡಬೇಕಿತ್ತು? ಅಹಿಂಸೆ ಮಾಡಬೇಕಿತ್ತ? ತಾಳ್ಮೆ ವಹಿಸ್ಬೇಕಿತ್ತ? ಏನು ಮಾಡೋದು? ಅವಳ ನನ್ನ ಹಣೆ ಬರ ಅನ್ಬೇಕಿತ್ತ? ಅಥವಾ ಹುಡುಕ್ಬೇಕಾಗಿತ್ತ? ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತ? ಧನುಸ್ಸನ್ನು ಎತ್ತಬೇಕಾಗಿತ್ತ? ಹೇಳಿ ನೀವು, ಏನು ಮಾಡಬೇಕಿತ್ತು? ಜಾಗ ಇದೆ ಅದಕ್ಕೂ ಅಂತ ಎಲ್ಲಿ ಮಾಡಬೇಕು ಮಾಡಬಾರ್ದು ಅಂತ. ಹಾಗಾಗಿ ಗೊತ್ತು ಗುರಿ ಇಲ್ಲದೆ ಅಹಿಂಸೆ ಇಲ್ಲ ಅಂತ. ಅಹಿಂಸೆ ಅನ್ನೋದು ಸಾರ್ವತ್ರಿಕ ಅಲ್ಲ ಅಂತ. ಈ ಉದಾಹರಣೆಗೆ ನಿಮ್ಗೆ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಔಷಧ ತಗೋಬೇಕೋ ಬೇಡವೋ? ಮತ್ತು ರೋಗಾಣುಗಳು ಸಾಯಲ್ವಾ? ನಮ್ಮ ದೇಹದೊಳಗೆ ರೋಗಾಣುಗಳಿರ್ತವೆ. ನೀವು ಔಷಧ ತಗೊಂಡ್ರೆ ರೋಗಾಣುಗಳು ಸಾಯ್ತವೆ. ಹಿಂಸೆ ಅಲ್ವಾ? ಹಿಂಸೆ ಹೋದ ಅಲ್ವಾ? ಮತ್ತು ಹಾಗಾದ್ರೆ ನೀವು ಔಷಧ ತಗೋಬೇಕೋ ಬೇಡವಾ? ಎಲ್ಲ ಕೆಮ್ತಾ ಇದ್ದೀರಿ ಬೇರೆ. ಮತ್ತು
ತಗೊಳ್ಳೇಬೇಕು. ಹಾಗಂತ ಅಕಾರಣವಾಗಿ ಹಿಂಸೆ ಮಾಡಬಾರ್ದು, ಅನ್ಯಾಯವಾಗಿ ಹಿಂಸೆ ಮಾಡಬಾರ್ದು. ಈಗ ಇಲ್ಲಿ ದೇಶಕ್ಕೆ ಸೈನ್ಯ ಹಾಕಿರಬೇಕು, ಗಡಿ ಭದ್ರತಾ ಪಡೆ ಆಗಿರಬೇಕು, ಸೈನ್ಯ ಹಾಕಿರಬೇಕು. ಇನ್ನೊಂದು ದೇಶ ಒಂದು ಆಕ್ರಮಣ ಮಾಡಿದಾಗ ಹೋರಾಡಬೇಕೋ ಬೇಡವೋ? ಹಿಂಸೆ ಆಗುತ್ತೆ ಅಂತ ಶಸ್ತ್ರ ಎತ್ತದೇ ಇದ್ದರೆ, ಈಗ ಬೌದ್ಧ ರಾಷ್ಟ್ರಗಳಿದ್ದಾವೆ, ಜಪಾನ್ ಇದೆ ಬೌದ್ಧ ರಾಷ್ಟ್ರ ಉದಾಹರಣೆಗೆ, ಶ್ರೀಲಂಕಾ ಇದೆ, ಬರ್ಮಾ ಇದೆ, ಚೀನಾ ಕೂಡ ಹೋದಾಗಿತ್ತು, ಈಗ ಕಮ್ಯುನಿಸಮ್ ಇದೆ ಅಲ್ಲಿ. ಇವರೇನು ಯುದ್ಧ ಮಾಡಿಲ್ವಾ? ಯುದ್ಧ ಯಾಕೆ ಮಾಡಿದ್ರು ಇವರು? ಇಲ್ಲೇನು ಪೊಲೀಸರಿಲ್ವಾ? ಜೈಲುಗಳಿಲ್ವಾ? ಇಲ್ಲಿ ಶಿಕ್ಷೆ ವಿಧಿಸಿಲ್ವಾ? ಹಾಗಾಗಿ ಯಾವುದೂ ಕೂಡ ಮಿತಿಮೀರಿ ಹೋಗಬಾರ್ದು ಅಂತ, ಮಾಡಬಾರದ ಹಿಂಸೆಯನ್ನು ಮಾಡಬಾರ್ದು ಅಂತಷ್ಟೇ ಅರ್ಥ ಹೊರತು ಅತಿರೇಕದ ಅಹಿಂಸೆ ತಪ್ಪು ಅಂತ. ಅತಿರೇಕದ ಹಿಂಸೆ ಕೂಡ ತಪ್ಪು, ಅತಿರೇಕದ ಅಹಿಂಸೆ ಕೂಡ ತಪ್ಪು ಅಂತ. ಹಾಗಾಗಿ ರೋಷವೂ ಕೂಡ ಬೇಕಾಗತ್ತೆ. ಎಲ್ಲಿ ಅಂದರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು. ಸಿಟ್ಟು ಬಂತು ಅಂದ್ರೆ ಏನೋ ಮಾಡೋದಲ್ಲ. ನೋಡಿ, ರಾಮನಿಗೆ ಸಿಟ್ಟು ಬಂತು ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಲ್ಲ. ರಾಮ ಪ್ರಯೋಗ ಮಾಡಿದ್ನಾ? ಮಾಡಿಲ್ಲ ಅಲ್ವಾ? ಅಲ್ಲಿವರೆಗೆ ತೊಗೊಂಡೋಗ್ತಾನೆ ಅಂತ, ಅಲ್ಲಿವರೆಗೆ ಅಂತ. ಹಿಂದಕ್ಕೆ ಸರಿದಾಗ ಸ್ವಲ್ಪ ಬುದ್ಧಿ ಬರ್ತಾ ಇದೆ ಅಂತ ಕಾಣುತ್ತೆ, ನೋಡೋಣ ಏನು ಯಾವುದಕ್ಕೂ ಅಂತ. ಉದ್ದೇಶ ಅದಲ್ಲ, ಉದ್ದೇಶ ದಾರಿ ತರಬೇಕು ಅನ್ನೋದು ಹೊರತು ಉದ್ದೇಶ ನಾಶ ಮಾಡೋದಲ್ಲ ಅಂತ. ಹಾಗಾಗಿ ಈ ರೀತಿ ಯಾರಿಗೆ ತನ್ನ ಕ್ರೋಧದ ಮೇಲೆ ನಿಯಂತ್ರಣ ಇದೆ ಅಂಥವನು ಕಾಲ ದೇಶಗಳನ್ನು ಅನುಸರಿಸಿ ಕ್ರೋಧವನ್ನು ಮಾಡ್ಬೋದು ಹೊರತು ಒಟ್ರಾಸಿ ಸಿಟ್ಟಲ್ಲ ಅಂತ. ಇಷ್ಟು ಆ ಒಂದು ಸಾಲಿನ ಅರ್ಥ. ಉದಾಹರಣೆಗಳದಕ್ಕೆ, ಜಾತರೋಷಸ್ಯ ಸಂಯೋಗಿ ಕಸ್ಯ ಬಿಭ್ಯತೆ ದೇವಾಶ್ಚ ಜಾತರೋಷಸ್ಯ ಸಂಯೋಗಿ. ಸುಮ್ಮನೆ ನೋಡ್ತೀವಿ ನಿಮ್ಮ ಸಂಸ್ಕೃತ ಎಷ್ಟು ಬಂತು ಅಂತ, ಒಂದೊಂದೇ ಶಬ್ದಕ್ಕೆ ಅರ್ಥ ಕೇಳ್ತಾ ಹೋಗ್ತೀವಿ. ಹೇಳ್ತೀರಾ? ಕಸ್ಯ, ಕಸ್ಯ, ಬಿಭ್ಯತಿ, ಬಿಭ್ಯತಿ, ಬಿಭ್ಯತಿ. ನೀವು ಅಂದಾಜು ಮಾಡಿ ಹೇಳ್ಬೋದು, ಇಷ್ಟೋ ತನಕ ಪಾಠ ಮಾಡಿದ್ದೇವೆ ನಮಗೆ, ಹಾಗೆ ಸನ್ನಿವೇಶ ಗೊತ್ತಿದೆ ನಮಗೇನು ಅಂತ. ಬಿಭ್ಯತಿ ಅಂದರೆ ಭಯಪಡ್ತಾರೆ. ಬಿಭ್ಯತಿ, ಬಿಭೇತಿ ಅಂದರೆ ಭಯಪಡ್ತಾನೆ, ಬಿಭ್ಯತಿ ಅಂದರೆ ಭಯಪಡ್ತಾರೆ. ಕಸ್ಯ ಬಿಭ್ಯತಿ ಅಂದರೆ ಯಾರಿಗೆ ಭಯಪಡ್ತಾರೋ. ಸಾಮಾನ್ಯವಾಗಿ ಕಸ್ಯ ಅಂದರೆ ಯಾರ ಅಂತಲೇ ಅರ್ಥ. ಈ ಜಾಗದಲ್ಲಿ ಬಿಭ್ಯತಿ ಮುಂದೆ ಬಂದಾಗ ಕಸ್ಯ ಬಿಭ್ಯತಿ ಅಂದರೆ ಯಾರಿಗೆ ಭಯಪಡ್ತಾರೋ, ಯಾರ ವಿಷಯದಲ್ಲಿ ಭಯಪಡ್ತಾರೋ. ದೇವಾಶ್ಚ, ದೇವತೆಗಳೂ ಚ ಇದೆಯಲ್ಲ, ದೇವತೆಗಳೂ ಭಯಪಡ್ತಾರೋ. ಬಿಭ್ಯತಿ ಅಂದರೆ ಭಯಪಡ್ತಾರೆ ಅಂತ ಅರ್ಥ. ದೇವಾಶ್ಚ ಬಿಭ್ಯತಿ, ದೇವತೆಗಳು ಕಸ್ಯ ಬಿಭ್ಯತಿ ಯಾರಿಗೆ ಭಯಪಡ್ತಾರೋ. ಸಂಯುಗೆ, ಸಂಯುಗ ಅಂದ್ರೇನು? ಸಂಯುಗ ಇದು ಬಹುಶಃ ತ್ರೇತಾಯುಗ ದ್ವಾಪರ ಯುಗ ಇದ್ದಾಗೆ ಮತ್ತೊಂದು ಯುಗ ಇರ್ಬೋದಾ? ದೊಡ್ಡ ಯುಗ ಅಂತ. ಇದೆಲ್ಲ ಸಣ್ಣ ಸಣ್ಣ ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸಂಯುಗ ಅಂದರೆ ದೊಡ್ಡ ಯುಗ ಇರ್ಬೋದಾ? ಸಂಯುಗ ಅಂದ್ರೇನು? ಹೇಗೆ ಗೊತ್ತಾಯ್ತು? ಈಗ ಗೊತ್ತಾಯ್ತಾ? ಮೊದಲೇ ಗೊತ್ತಿತ್ತಾ? ನೀವು ಹೇಳಿದರೆ ಯಾರು ನಿಮ್ಮ ಜೊತೆ ಯುದ್ಧಕ್ಕೆ ಬರೋದಿಲ್ಲ. ನೀವು ಹೇಳಿ, ಆರಾಮವಾಗಿ ಧೈರ್ಯವಾಗಿ ಹೇಳಿ. ಸಂಯುಗ ಅಂದರೆ ಯುದ್ಧ, ಸಂಯುಗ ಅಂದರೆ ಯುದ್ಧದಲ್ಲಿ. ಯುದ್ಧದಲ್ಲಿ ದೇವತೆಗಳು ಕೂಡ ಯಾರಿಗೆ ಭಯಪಡ್ತಾರೋ. ಒಂದು ಶಬ್ದ ಉಳಿತು ಇನ್ನು. ಜಾತ ರೋಷಸ್ಯ, ಜಾತ ರೋಷಸ್ಯ ಅಂದರೆ ಜಾತ ರೋಷ ಅಂದರೆ ಕೋಪಗೊಂಡವನು, ಕೋಪ ಉಂಟಾದವನು. ಯಾರು ಕೋಪಗೊಂಡಾಗ, ಯಾರು ಕೋಪಗೊಂಡವನಾದಾಗ, ಯುದ್ಧದಲ್ಲಿ ಯಾರು ಕೋಪಗೊಂಡಾಗ ದೇವತೆಗಳು ಕೂಡ ಭಯಪಡ್ತಾರೋ ಅಂಥವನು ಈ ಕಾಲದಲ್ಲಿ, ಈ ಲೋಕದಲ್ಲಿ ಯಾರು? ಇದು ಇವತ್ತಿನ ಪಾಠ. ಇನ್ನು ನಿದ್ದೆ ಬಗ್ಗೆ ಒಂದು ಚಿಕ್ಕ ಒಂದೆರಡು ಮಾತು ಹೇಳಿ ನಾವು ಮುಂದುವರಿಸ್ತೀವಿ. ಮತ್ತೆ ಪಾಠ ನಿಲ್ಲಿಸೋಣ. ಇವತ್ತಿನ ಟಿಪ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪ್ರಶ್ನೆ ಏನು ಬಂದಿತ್ತು ಅಂದರೆ,
ನಾವು ರಾತ್ರಿ ಊಟ ಆದಮೇಲೆ ಏನು ಮಾಡಬೇಕು? ರಾತ್ರಿ ಊಟ ಆದಮೇಲೆ ನಡಿಬೇಕಲ್ವಾ? ಮಧ್ಯಾಹ್ನ ಊಟ ಆದಮೇಲೆ ಹಾಂ ಭುಕ್ತ್ವ ರಾಜಪದಾಸೀತ, ಊಟ ಮಾಡಿ ನಾವು ರಾಜರಾಗಿರಲಿ ಆಗದೇ ಇರಲಿ ರಾಜನ ಹಾಗೆ ಕೂತ್ಕೋಬೇಕು ಅಂತ. ಒಳ್ಳೆ ಗತ್ತಲ್ಲಿ ರಾಜನ ಹಾಗೆ ಕಾಲು ನೀಡಿ ತೊಡೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕು ಆರಾಮಾಗಿ ಅಂತ. ಊಟ ಆದ ಕೂಡಲೇ ಏನು ಮಾಡಬಾರ್ದು, ಸುಮ್ಮನೆ ಆರಾಮಾಗಿ ಕೂತ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಅಂತ. ಇದನ್ನು ಸಾಂದರ್ಭಿಕವಾಗಿ ಹೇಳಿದ್ವು, ಮುಖ್ಯವಾಗಿ ರಾತ್ರಿ ಬಗ್ಗೆ ಹೇಳಿದ್ವು. ಇದನ್ನು ಸಾಂದರ್ಭಿಕವಾಗಿ ಹೇಳಿದ್ವು. ಮಕ್ಕಳಿಂದ ಪ್ರಶ್ನೆ ಬಂದಿದೆ, ಆಯಿತು ನಾವು ಬೆಳಗ್ಗೆ ತಿಂಡಿ ತಿಂತೀವಿ, ಆಮೇಲೆ ಮಧ್ಯಾಹ್ನ ಊಟ ಮಾಡ್ತೀವಿ, ಮಧ್ಯಾಹ್ನ ಮೇಲೂ ಏನಾದರೂ ಸ್ವಲ್ಪ ತಿಂಡಿ ಏನಾದರೂ ತಿನ್ಬೋದು, ಯಾವಾಗ ಕೂತ್ಕೋಬೇಕು ಅಂತ ಕೇಳಿದ್ದಾರೆ ಮಕ್ಕಳೇ. ನಿಜವಾಗಿ ಎರಡೇ ಊಟ ಇರತಕ್ಕಂಥದ್ದು. ಸೂರ್ಯ ಇದ್ದಾಗ ಒಂದು ಊಟ, ಸೂರ್ಯ ಇಲ್ಲದಿದ್ದಾಗ ಇನ್ನೊಂದು ಊಟ. ಶಾಸ್ತ್ರ ಹೇಳುವಂಥದ್ದು ಎರಡೇ ಊಟವನ್ನು, 3, 4, 5, 6 ಊಟವನ್ನೆಲ್ಲ ಹೇಳಿಲ್ಲ, ಎರಡೇ ಊಟ ಹೇಳಿರ್ತಕ್ಕಂಥದ್ದು. ಆದರೆ ಅದು ದೊಡ್ಡವರಿಗೆ ಅನ್ವಯ ಆಗೋಂಥದ್ದು, ನಿಮಗಲ್ಲ, ದೊಡ್ಡವರಿಗೆ ಅನ್ವಯ ಆಗೋಂಥದ್ದು. ನಿಮಗೆ ವಯಸ್ಸು ಕಡಿಮೆ ಆದಂತೆ ಆಹಾರ ನಿದ್ದೆ ಎರಡೂ ಕೂಡ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಪೂರ್ತಿ ನಿಮ್ಗೆ ಅಪ್ಲೈ ಆಗೋಂಥದ್ದಲ್ಲ, 16 ವರ್ಷ ನಂತರ ಅಪ್ಲೈ ಆಗುತ್ತೆ ನಿಮಗೆ. ಹಾಗಾಗಿ ಯಾವತ್ತಾದರೂ ಮುಂದಕ್ಕೆ ನಾವು ಅದನ್ನೇ ರೂಢಿ ಮಾಡ್ಕೋಬೇಕು ಅಂತ. ಬೆಳಗಿನ ತಿಂಡಿ ಅನ್ನೋದು ಮಕ್ಕಳಿಗೆ ಸಲ್ಲುವಂಥದ್ದು ಹೊರತು ದೊಡ್ಡವರಿಗಲ್ಲ ಅದು. ಹಾಗಾಗಿ 2 ಹೊತ್ತು ಆಹಾರ, ಒಂದು ಹೊತ್ತು ಸುಮಾರು ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ಒಂದು ಆಹಾರ ತಗೊಂಡ್ರೆ ಸಾಯಂಕಾಲ ಸುಮಾರು 7:30 ಸಮಯದಲ್ಲಿ ಇನ್ನೊಂದು ಆಹಾರ. ಅದು ಮುಖ್ಯ, ಇದು ಗೌಣ. ಹೀಗೆ ಊಟ ಮಾಡೋವನು ಚೆನ್ನಾಗಿರ್ತಾನೆ. ಅದಕ್ಕೆ ಕನ್ನಡದಲ್ಲಿ ಗಾದೆ ಕೂಡ ಇದೆ, ಒಂದು ಹೊತ್ತು ಉಂಡವನು ಯೋಗಿಗಳು ಒಂದೇ ಹೊತ್ತು ಊಟ ಮಾಡಬೇಕು. 2 ಹೊತ್ತು ಉಂಡವನು ಭೋಗಿ, ಸಂಸಾರಿಗಳು 2 ಹೊತ್ತು ಊಟ ಮಾಡಬೇಕು. 3 ಹೊತ್ತು ಉಂಡವನು, ನೀವೇ ಹೇಳಿದ್ದೀರಿ, ನಾವು ಹೇಳಿದ್ದಲ್ಲ, ನಿಮ್ಮ ಬಾಯಲ್ಲೇ ಬಂದಿದೆ. 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನನ್ನು ಎತ್ಕೊಂಡು ಹೋಗಿ, 4 ಜನ ಸೇರಿ ಎತ್ಕೊಂಡು ಹೋಗಿ ಅಂತ ಕಟ್ಟಿ. ಯಾವುದಕ್ಕೆ? ಚಟ್ಟ ಕಟ್ಟಿ ಎತ್ಕೊಂಡು ಹೋಗಿ ಅಂತ, 4 ಹೊತ್ತು ಊಟ ಮಾಡಿದ್ರಿ ಅಂತ. ಅವನಿಗೆ ಅದು ಹತ್ತಿರ ಅದು ಅಂತ. ಯಾಕೆಂದರೆ ನಮ್ಮ ಶರೀರದಲ್ಲಿ ಜೀರ್ಣವಾಗದೆ ಉಳಿದ ಆಹಾರ ಇದೆಯಲ್ಲ, ಅದೇ ರೋಗಗಳಿಗೆ ಕಾರಣ ಆಗ್ತಕ್ಕಂಥದ್ದು. ರೋಗಗಳ ಒಂದು ಮೇಜರ್ ರೀಸನ್ ಯಾವುದು ಅಂದರೆ ಆಮ ಅಂತ ಕರೀತಾರೆ ಅದನ್ನು. ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ಯಾವುದು ಪ್ರವೇಶ ಮಾಡಿದೆ ಶರೀರದಲ್ಲಿ, ಅದೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗುವಂಥದ್ದು. ಹಾಗಾಗಿ ಅದು ರೋಗಗಳಿಗೆ ಕಾರಣ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಊಟ ಅಂತ ನಿಶ್ಚಯ ಇದೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಅವನು ಹುಟ್ಟುವಾಗಲೇ ದೇವರು ಇಷ್ಟು ತಗೊಳ್ಳು ಅಂತ ಬರೆದುಬಿಟ್ಟಿದ್ದಾನೆ ಅಂತ. ಜಾಸ್ತಿ ಊಟ ಮಾಡಿದರೆ ಬೇಗ ಮೇಲೆ ಹೋಗ್ಬೋದು ಅಂತ. ನಮ್ಮ ಪಾಲಿನಿಂದ ಬೇಗ ಮುಗಿಸಿದ್ರೆ ಮೃತ್ಯು ಬೇಗ ಬಂದುಬಿಡುತ್ತೆ ಅಂತ. ಅದೇ ಹಿತಮಿತವಾಗಿ ಇಟ್ಕೊಂಡ್ರೆ ಆಯಸ್ಸು ಜಾಸ್ತಿ ಆಗುತ್ತೆ. ಊಟ ಮಿತಿಯಲ್ಲಿದ್ದರೆ ಸಹಜವಾಗಿ ಆಯಸ್ಸು ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಮ ಪಾಲಿಗೆ ಅಂತ ಇಟ್ಟ ಅನ್ನ ಮುಗಿದಿಲ್ವಲ್ಲ, ಭಗವಂತ ಈ ಲೋಕದಲ್ಲಿ ನಮಗಾಗಿ ಇಟ್ಟ ಆಹಾರ ಇದೆಯಲ್ಲ, ಅದು ಮುಗ್ದಿಲ್ಲ ಅಂತ, ಆ ಕಾರಣಕ್ಕಾಗಿ ಅಂತ. ಹಾಗಾಗಿ ಐಡಿಯಲ್ ಏನು ಅಂದರೆ 2 ಹೊತ್ತು ಐಡಿಯಲ್ ಇರ್ತಕ್ಕಂಥದ್ದು. ಈಗ ನೀವು 3 ಹೊತ್ತು ಊಟ ಮಾಡೋದು ಸರಿ ಇದೆ, 3 ಹೊತ್ತು ಅಥವಾ 4 ಹೊತ್ತು ನಿಮ್ಮ ವಯಸ್ಸಿಗೆ ಹೊಂದ್ಕೊಂಡು ಈಗ ಮಾಡುವಂಥ ಸರಿ ಇದೆ. ಏನು ಮಾಡಬೇಕು ಅಂದರೆ, ಹಗಲು ಯಾವಾಗ ಆಹಾರ ತೊಗೊಂಡ್ರು ಕೂಡ ಕೂತ್ಕೋಬೇಕು ಅನ್ನೋದೇ ನಿಯಮ. ಈ ಮುಖ್ಯ ಭೋಜನಕ್ಕೆ ಜಾಸ್ತಿ ಹೊತ್ತು ಕೂತ್ಕೋಬೇಕು. ಮುಖ್ಯ ಭೋಜನ ಯಾವುದಿದೆಯೋ ಆ ಭೋಜನಕ್ಕೆ ಒಂಚೂರು ಜಾಸ್ತಿ ಹೊತ್ತು ಕೂತ್ಕೋಬೇಕು. ಈ ತಿಂಡಿ ಇಂಥದ್ದಕ್ಕೆ ಕಡಿಮೆ ಹೊತ್ತು ಕೂತ್ಕೋಬೋದು ನೀವು. ಗೌಣ ಭೋಜನಕ್ಕೆ ಕಡಿಮೆ ಸಮಯ ಕೂತ್ಕೋಬೇಕು, ಮುಖ್ಯ ಭೋಜನಕ್ಕೆ ಒಂದು 5 ನಿಮಿಷ ಜಾಸ್ತಿ ಕೂತ್ಕೋಬೇಕು. ಹಾಗಾಗಿ ಅಷ್ಟೇ ಹೊರತು ಊಟ ಆದ ತಕ್ಷಣ ಹಗಲೊತ್ತಾದರೆ ಏನು ಆಹಾರ ತೊಗೊಂಡ್ರು ಚೂರು ಕೂರಬೇಕು ಅಂತ, ಅದು ನಿಯಮ. ಅದು ಕೇಳಿದ ಪ್ರಶ್ನೆಗೆ ಉತ್ತರ. ಇನ್ನು ಇವತ್ತಿನದ್ದು ಸಮಯ ಕಡಿಮೆ ಇದೆ, 2 ಸಂಗತಿ ಹೇಳ್ತೇವೆ ನಿದ್ದೆ ಬಗ್ಗೆ. ನಿಮಗೆ ಒಂದು ಸ್ವಲ್ಪ ಹೇಳಿದ್ವು, ಅದನ್ನು ವಿವರಿಸ್ತೇವೆ. ನಿಮಗೆ ನಿಶಾ ಗೊತ್ತಾ? ನಿಮಗೆ ಅದೇ ನಮ್ಮ ಅಕ್ಕನ ಮಗಳು ಅನ್ಬೇಡಿ, ಅದಲ್ಲ, ಆ ನಿಶಾ ಅಲ್ಲ. ನಿಶಾ ಅಂದರೆ ಏನು? ರಾತ್ರಿ. ನಿಶಾ ಅಂದರೆ ರಾತ್ರಿ. ಮಹಾನಿಶಾ ಗೊತ್ತಾ? ರಾತ್ರಿ ಗೊತ್ತು, ಮಹಾರಾತ್ರಿ ಗೊತ್ತಾ? ನೈಟ್ ಗೊತ್ತು, ಡೀಪ್ ನೈಟ್ ಗೊತ್ತಾ? ಅದೇ ನಾನು ನಿಮ್ಮ ಮೊನ್ನೆ ಹೇಳಿದ್ದು. ರಾತ್ರಿ ಏನು 4 ಭಾಗ ಮಾಡಬೇಕು. ಸೂರ್ಯಾಸ್ತದಿಂದ ಸೂರ್ಯೋದಯಕ್ಕೆ 6 ಗಂಟೆಗೆ ಸೂರ್ಯಾಸ್ತ, ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಅಂತ ಅಂದ್ಕೊಂಡ್ರೆ
ಈ 6 ಗಂಟೆಯಿಂದ 6 ಗಂಟೆವರೆಗೆ 12 ಗಂಟೆ ಸಮಯ ಇದೆಯಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಇದು 6 ಗಂಟೆ ಆಗುತ್ತೆ, 6:15 ಆಗುತ್ತೆ, 7 ಗಂಟೆ ಆಗುತ್ತೆ, ಸೂರ್ಯಾಸ್ತ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಸೂರ್ಯೋದಯ ಕೂಡ. ನಾವು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು, ಈಗ 6ಕ್ಕೆ ಸೂರ್ಯಾಸ್ತ ಆಗುತ್ತೆ ಸಂಜೆ, ಬೆಳಗ್ಗೆ 6ಕ್ಕೆ ಸೂರ್ಯೋದಯ ಆಗುತ್ತೆ ಅಂದರೆ ಎಷ್ಟು ಗಂಟೆ ಉಳಿಯಿತು ಮಧ್ಯದಲ್ಲಿ? 12 ಗಂಟೆ. 4 ಪಾಲು ಮಾಡಿ, 3 3 3 3 4 ಪಾಲಾಗುತ್ತಲ್ವಾ? ಮೊದಲ ಪಾಲು ಕೊನೆ ಪಾಲು ಬಿಟ್ಬಿಡಿ, ಏನು ಉಳಿತು? ಎಲ್ಲಿ ಉಳಿತದು? 6ರಿಂದ 9 ಬಿಟ್ಬಿಡ್ಬೇಕಲ್ವಾ? 3ರಿಂದ 6 ಕೂಡ ಬಿಟ್ಬಿಡ್ಬೇಕಲ್ವಾ? ಈ ಮಧ್ಯೆ ಇದೆಯಲ್ಲ 6 ಗಂಟೆ, ಇದು ಮಹಾನಿಶಾ, ಇದು ಡೀಪ್ ನೈಟ್, ಇದು ಮಹಾರಾತ್ರಿ. ಇದು ಯಾಕೆಂದರೆ ಈಗ 6ರಿಂದ 9 ಇದೆಯಲ್ಲ, ಇದಕ್ಕೆ ಹಗಲಿನ ಸಂಪರ್ಕ ಇದೆ, ಹಿಂದ್ಗಡೆ ಹಗಲು ಟಚ್ ಆಗುತ್ತೆ, ಅದಕ್ಕೆ ಸೂರ್ಯಾಸ್ತಕ್ಕಿಂತ ಹಿಂದಿನ ಹಗಲು ಟಚ್ ಆಗುತ್ತೆ ಅದಕ್ಕೆ. ಹಾಗೆ ಬೆಳಗ್ಗೆ 3ರಿಂದ 6 ಇದೆಯಲ್ಲ, ಅದಕ್ಕೂ ಕೂಡ ಹಗಲು ಟಚ್ ಆಗುತ್ತೆ. 6 ಗಂಟೆ ನಂತರ ಸೂರ್ಯೋದಯ ಆಗುತ್ತೆ ನೋಡಿ, ಆ ಹಗಲು ಟಚ್ ಆಗುತ್ತೆ ಅದಕ್ಕೆ. ಹಾಗಾಗಿ ಎರಡಕ್ಕೂ ಕೂಡ ದಿವಾಸ್ಪರ್ಶ, ಹಗಲಿನ ಸ್ಪರ್ಶ ಇದೆ. ಹಗಲಿನ ಸ್ಪರ್ಶವೇ ಇಲ್ಲದಿರೋ ರಾತ್ರಿ ಯಾವುದು? 9ರಿಂದ 3 ಇದೇ ಮುಖ್ಯ ಕಾಲ. ನಿದ್ದೆ ಮಾಡೋದಕ್ಕೆ ಪ್ರಕೃತಿ ನಮಗೆ ಕೊಟ್ಟಿರುವ ಕಾಲ ಯಾವುದು ಅಂದರೆ ಈ ಮಹಾನಿಶಾ, ಮಹಾರಾತ್ರಿ ಅಂತ. ಈ ಸಮಯದಲ್ಲಿ ನಿದ್ದೆ ಮಾಡಿದರೆ ತುಂಬ ಫಲ ಬರುತ್ತೆ ನಮಗೆ ಅದರದ್ದು ಅಂತ. ಅಂದರೆ ನಿದ್ದೆ ಫಲ ಬರಬೇಕು ಅಂದರೆ, ನಿದ್ದೆಯ ಪೂರ್ಣ ಫಲ ಬರಬೇಕು ಅಂದರೆ ಈ 9ರಿಂದ 3 ಮಧ್ಯದಲ್ಲಿ ನಾವು ನಿದ್ದೆ ಮಾಡಬೇಕು. ಇದು ಒಂದು ಸೂತ್ರ. 6 ತಾಸು ಇದು 9ರಿಂದ 3 ಅಂದರೆ. ಸ್ವಲ್ಪ ಹಿಂದಕ್ಕೆ, ಯಾಕೆಂದರೆ 6ರಿಂದ 7 ಗಂಟೆ ನಿದ್ದೆ ಬೇಕಾಗ್ಬೋದು, ಕೆಲವರಿಗೆ 7 ಗಂಟೆ ಬೇಕಾಗ್ಬೋದು, ಕೆಲವರಿಗೆ 6 ಗಂಟೆ ಬೇಕಾಗ್ಬೋದು. ವಯಸ್ಸು ಕಡಿಮೆ ಆದಾಗ ಇನ್ನೂ ಜಾಸ್ತಿ ಬೇಕಾಗ್ಬೋದು, 8 ಗಂಟೆ ಬೇಕಾಗ್ಬೋದು ನಿದ್ದೆ. ಅದಕ್ಕೆ ಹೊಂದ್ಕೊಂಡು ಹಿಂದೆ ಮುಂದೆ ಆಗುತ್ತೆ. ಅದು ಹಿಂದೆ ಮುಂದೆ ಹೇಗಾಗುತ್ತೆ ಅಂತಂದರೆ, ಈ ರಾತ್ರಿಯ ಮಧ್ಯ ಬಿಂದು ಇದೆಯಲ್ಲ, ಸ್ವಲ್ಪ ಗಣಿತ ಇದು, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ, ನಿಮ್ಮ ಗಣಿತದಷ್ಟೆಲ್ಲ ಏನು ಕಾಂಪ್ಲಿಕೇಶನ್ ಏನಿಲ್ಲ. ರಾತ್ರಿಯ ಮಧ್ಯ ಬಿಂದು ಅಂದರೆ ಸೂರ್ಯಾಸ್ತ 6 ಗಂಟೆಗೆ, ಸೂರ್ಯೋದಯ 6 ಗಂಟೆಗೆ ಅಂದರೆ ಮಧ್ಯ ಬಿಂದು ಎಲ್ಲಿ ಬರುತ್ತೆ? 12 ಗಂಟೆ. 6 ತಾಸಿಗೆ ಮಧ್ಯ ಬಿಂದು ಬರಬೇಕಲ್ವಾ? ಸಾಯಂಕಾಲ 6ರಿಂದ ಬೆಳಗ್ಗೆ 6ರ ಮಧ್ಯದಲ್ಲಿ ಮಧ್ಯ ಬಿಂದು 12 ಗಂಟೆ ಬರುತ್ತಲ್ವಾ? ಈ ಮಧ್ಯ ಬಿಂದುನೇ ನಿದ್ದೆಯ ಮಧ್ಯ ಬಿಂದು ಆಗಿರಬೇಕು. ಈ ಮಧ್ಯ ಬಿಂದುವಿನ ಮುಂದಷ್ಟು ನಿದ್ದೆ ಮಾಡ್ತೇವೋ ಹಿಂದೂ ಅಷ್ಟೇ ನಿದ್ದೆ ಮಾಡಬೇಕು, ಹಿಂದಷ್ಟು ಮಾಡ್ತೇವೋ ಮುಂದೂ ಅಷ್ಟೇ ಮಾಡಬೇಕು. ಇದು ಸೂತ್ರ. ಇದು ರಾತ್ರಿಯ ಮಧ್ಯ ಬಿಂದು, ಸೂರ್ಯಾಸ್ತ ಸೂರ್ಯೋದಯಗಳ ಮಧ್ಯ ಬಿಂದುವನ್ನು ಮಧ್ಯೆ ಇಟ್ಕೊಂಡು ಅದರ ಹಿಂದೂ ಮುಂದೆ ಅಷ್ಟಷ್ಟೇ ನಿದ್ದೆ ಮಾಡಿದಾಗ ಅದು ಸರಿಯಾಗಿ ಆ ನಿದ್ದೆ ಎಷ್ಟು ಆಳಕ್ಕೆ ಹೋಗಬೇಕು ಹೋಗಿ ವಾಪಸ್ ಬರುತ್ತೆ, ಅದು ನಿಜವಾದ ವಿಶ್ರಾಂತಿ ಆಗುತ್ತೆ ಅಂತ. ಹಾಗಾಗಿ ನಿದ್ದೆ ಮಾಡುವ ವಿಧಿ ಇರೋದು ಹೀಗೆ ಅಂತ. ಮಹಾನಿಶಾದಲ್ಲಿ ನಾವು ನಿದ್ದೆ ಮಾಡಬೇಕು. ಅದರಲ್ಲಿ ರಾತ್ರಿಯ ಮಧ್ಯ ಬಿಂದುವನ್ನು ಮಧ್ಯವಾಗಿಸ್ಕೊಂಡು ಹಿಂದಕ್ಕೂ ಮುಂದಕ್ಕೂ, ಉದಾಹರಣೆಗೆ 8 ತಾಸು ನಿದ್ದೆ ಬೇಕಾಗುವಂಥವ್ರು ಮುಂದೆ 4 ತಾಸು ಮಾಡಿದರೆ ಹಿಂದೂ 4 ತಾಸು ಮಾಡಬೇಕು, ಆ ತರಹ ಅಂತ. 6:15 ಗಂಟೆ ಮಾಡೋರು 3:15ಗೆ ಹೇಳ್ಬೇಕು, ಅವರು ಹಿಂದಕ್ಕೂ 3:15 ಗಂಟೆ ಅದೇ ರೀತಿ ತೊಗೊಳ್ಬೇಕು ಅವರು ಅಂತ. ಹಾಗಾಗಿ ಆ ರೀತಿ ಮಾಡುವಂಥದ್ದು ಐಡಿಯಲ್, ಅದು ಸರಿಯಾಗಿರ್ತಕ್ಕಂಥದ್ದು. ಇದು ನಿಮಗೆ ನಾಳೆಗೆ ಮಾಡೋಕ್ಕಾಗದೇ ಇರ್ಬೋದು, ಅಂದರೆ ನಾವು ಹೇಳಿದ್ದಲ್ಲಿ ಯಾವ್ದಾದ್ರು ಪ್ರಯೋಗ ಮಾಡೋಕ್ಕೆ ಬರದೇ ನಿಮ್ಗೆ ಹೇಳ್ತೀವಿ ಕೂಡಲೇ ನಿಮ್ಗೆ ಇದನ್ನ ಟ್ರೈ ಮಾಡೋಕ್ಕಾಗದೇ ಇರ್ಬೋದು. ನೀವು ದೊಡ್ಡವರಾಗಕ್ಕಿದೆ, ಸ್ವಲ್ಪ ನಿಮಗೆ ನಿದ್ದೆ ಬೇಕಾಗತ್ತೆ ಈಗ ಈ ವಯಸ್ಸಲ್ಲಿ. ಆದರೆ ಮುಂದಕ್ಕೆ ನಿಮಗಿದು ಗೊತ್ತಿರಬೇಕು ಅಂತ. ನೀವು ಯಾವತ್ತಾದರೂ ಈ ರೀತಿ ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ. ತುಂಬ ನಿಮಗೆ ಬೆನಿಫಿಟ್ಸ್ ಇದೆ ಅದರಿಂದ. ಈಗ ಶರೀರಕ್ಕೆ ಹೇಗೆ ಆಹಾರ ಊಟ ತಿಂಡಿ ಇದೆಯೋ ಹಾಗೆ ಮನಸ್ಸಿಗೆ ನಿದ್ದೆ ಅನ್ನೋದು. ನಿಮ್ಮ ಮನಸ್ಸು ಚೆನ್ನಾಗಿರಬೇಕು, ನಿಮ್ಮ ಮನಸ್ಸು ಸೂಕ್ಷ್ಮವಾಗಿರಬೇಕು, ನಿಮ್ಗೆ ಅರ್ಥ ಆಗಬೇಕು, ನೆನಪಿರಬೇಕು, ಹೊಳಿಬೇಕು, ಎಲ್ಲ ಆಗಬೇಕು ಅಂತಾದರೆ, ನಿಮ್ಮ ಮನಸ್ಸು ಸ್ವಸ್ಥವಾಗಿರಬೇಕು ಅಂತಾದರೆ ಈ ಥರ ನಿದ್ದೆ ಕೊಡಬೇಕು. ಮಹಾನಿಶಾದಲ್ಲಿ ಮಧ್ಯ ಬಿಂದುವನ್ನು ಮಧ್ಯೆ ಇಟ್ಕೊಂಡು, ರಾತ್ರಿಯ ಮಧ್ಯ ಬಿಂದುವೇ ನಿದ್ದೆಯ ಮಧ್ಯ ಬಿಂದು ಆಗುವಂತೆ ಮಾಡ್ಕೊಂಡು ನಿದ್ದೆ ಮಾಡಿದರೆ ತುಂಬ ಲಾಭಗಳಿದೆ. ಹರೇ ರಾಮ.